ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಎಲ್ಲರಿಗೂ ತಿಳಿದಿರುವ ಹಾಗೆ ಶನಿವಾರ ವಿಶೇಷ ಕಾರ್ಯಕ್ರಮದ ದಿನ. ತಮ್ಮಲ್ಲಿರುವ ಕಲೆಯನ್ನ ಪ್ರಚುರಪಡಿಸ್ತಕ್ಕಂತಹ ಅವಕಾಶ ಇರತಕ್ಕಂತಹ ದಿನ. ಈ ದಿನ ನಾವು ಈ ಒಂದು ಕಲೆ ಅಥವಾ ಪ್ರದರ್ಶನ ಅಥವಾ ಹಾಡು ತಮ್ದೇನೇನಿದೆ ಅದನ್ನ ಕೇಳುವ ಮೊದಲು ನನಗೆ ಒಂದೆರಡು ಅಂಶಗಳನ್ನ ಈ ವೇದಿಕೆಯಲ್ಲಿ ಗಮನಕ್ಕೆ ತರಬೇಕು. ಸೊ ಆ ಬಗ್ಗೆನೂ ನಾನು ಸರ್ ಹತ್ರ ಮಾತಾಡಿದ್ದೆ. ಏನು ಅಂತಂದ್ರೆ ಬಹುಶಃ ಹೊಸಬ್ರಿಗೆ ಈ ವೇದಿಕೆ ಹೇಗೆ ಏನು ಅಂತ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದ ಕಾರಣ ಈ ವೇದಿಕೆಯ ಬಗ್ಗೆ ಒಂದೆರಡು ಅಂಶಗಳನ್ನ ಗಮನಕ್ಕೆ ತಂದ್ರೆ ನಾವು ಇದನ್ನ ಹೇಗೆ ನಡೆಸ್ತಾ ಇದ್ದೇವೆ ಅಂತ ಹೇಳತಕ್ಕಂಥದ್ದು ಗೊತ್ತಾಗ್ಲಿ ಅಂತ ಹೇಳತಕ್ಕಂಥ ಒಂದು ಉದ್ದೇಶದಿಂದ ನಾನು ಹೇಳ್ತಾ ಇದ್ದೇನೆ. ಈ ನಾವೇನು ಆಂಕರಿಂಗ್ ಮಾಡ್ತಾ ಇದ್ದೇವಲ್ಲ, ನಾವು ಹೋಸ್ಟ್ ಮಾಡ್ತಾ ಇದ್ದೇವೆ. ಇದು ನಾವು ಕೇವಲ ಕೊಡತಕ್ಕಂತ ಒಂದು ಸೇವೆ ಮಾತ್ರ. ಇದರಲ್ಲಿ ಏನು ಸಹ ತೀರ್ಮಾನ ಆಗತಕ್ಕಂಥದ್ದು ನಮ್ಮ ಫೌಂಡೇಶನ್ ತೆಗೆದುಕೊಳ್ಳತಕ್ಕಂತಹ ತೀರ್ಮಾನ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾವು ಇದರಲ್ಲಿ ಸ್ವಲ್ಪ ಸಮಯ ಏನಿದೆ ಅದನ್ನ ನಿಗದಿಪಡಿಸ್ತಕ್ಕಂಥದ್ದು ಸಹ ಫೌಂಡೇಶನ್ ನಿಗದಿಪಡಿಸ್ತಕ್ಕಂಥ ಲಿಂಕ್ ಅಲ್ಲಿ ನೋಡ್ಬೋದು. 9 ರಿಂದ 10:30 ಗಂಟೆ ಅಂತ ಹೇಳತಕ್ಕಂಥದ್ದು. ಆದ್ರೂ ನಾವು ಯಾವಾಗ್ಲೂ ಸ್ವಲ್ಪ ಸಮಯವನ್ನ ಮೀರ್ತೇವೆ, ಪರವಾಗಿಲ್ಲ ಅಂತ ಹೇಳಿದ್ದಾರೆ ಸರ್, ಅವಕಾಶವನ್ನ ಕೊಟ್ಟಿದ್ದಾರೆ. ಮೊದಲು ಆಕ್ಚುಲಿ 9 ರಿಂದ 10 ಗಂಟೆವರೆಗೆ ಮಾತ್ರ ಇತ್ತು. ಬಟ್ ನಮ್ಮ ಜ್ಞಾನಿಗಳು ಅಥವಾ ನಮ್ಮ ಹಿರಿಯ ಮಾಸ್ಟರ್ಸ್ ಕ್ಲಾಸ್ ತಗೊಳ್ಳುವಾಗ ಸ್ಪೀಕರ್ ಸ್ವಲ್ಪ ಸಮಯವನ್ನ ತಗೊಳ್ಳತಕ್ಕಂಥದ್ದು, ನಾವು ಪ್ರಶ್ನೆ ಕೇಳುವಾಗ ನಾವು ಸ್ವಲ್ಪ ಸಮಯವನ್ನ ಜಾಸ್ತಿ ತೆಗೆದುಕೊಳ್ಳತಕ್ಕಂಥದ್ದು ಕಂಡು ಬಂದು 9 ರಿಂದ 10:30 ಅಂತ ಆ ಟೈಮ್ ಅನ್ನ ಅರ್ಧ ಗಂಟೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದು ನಮಗೋಸ್ಕರ. ಮತ್ತೊಂದೇನು ಅಂತಂದ್ರೆ, ಎಲ್ರಿಗೂ ತಿಳಿದಿದೆಯೋ ತಿಳಿದಿಲ್ವೋ ಗೊತ್ತಿಲ್ಲ, ನಮ್ಮದು 5 ಭಾಷೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಆದ ನಂತರ ನಾವು ಪ್ರತಿದಿನ ಮುಗಿದ ತಕ್ಷಣ ಒಂದು ರಿಪೋರ್ಟ್ ಅನ್ನ ನಾವು ಮಹಾವತಾರ್ ಕೋರ್ ಟೀಮಿಗೆ ಕಳಿಸ್ಲೇಬೇಕು. ಇದು ಬಹುಶಃ ಹೋಸ್ಟ್ ಮಾಡೋರಿಗೆ, ಕೆಲವು ಕೋ ಹೋಸ್ಟ್ನವರಿಗೆ ಮಾತ್ರ ಗೊತ್ತಿದೆ, ಉಳಿದವರಿಗೆ ಗೊತ್ತಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ನಾನಿವಾಗ 10 ಗಂಟೆ ಅಥವಾ 10:30 11 ಗಂಟೆ ಆದ್ರೂ ಆ ರಿಪೋರ್ಟ್ ಕೊಡದೆ ನಾನು ಮಲಗಲಿಕ್ಕೆ ಆಗುದಿಲ್ಲ. ಸೊ ಇದು ದೊಡ್ಡದೇನಿಲ್ಲ, ಚಿಕ್ಕದಾಗಿ ಯಾವ ದಿನ, ಎಷ್ಟು ದಿನ, ಸ್ಪೀಕರ್ ಯಾರು, ಧ್ಯಾನ ಎಷ್ಟು ಗಂಟೆವರೆಗೆ ಆಯ್ತು, ಪ್ರಶ್ನೋತ್ತರ ಎಷ್ಟು ಗಂಟೆಗೆ ಆಯ್ತು, ಮತ್ತೆ ಸಂಪನ್ನ ಎಷ್ಟು ಗಂಟೆಗೆ ಆಯ್ತು ಅಂತ ಹೇಳತಕ್ಕಂಥ ರಿಪೋರ್ಟ್ ಅನ್ನ ಡೈಲಿ ಕಳಿಸ್ಬೇಕು. ಇದು ಎಲ್ಲ ಚಾನಲ್ ಅವರು ತಮಿಳು, ತೆಲುಗು ಎಲ್ಲರೂ ಸಹ ಇಂಗ್ಲಿಷ್ ಎಲ್ಲ ಕಳಿಸ್ಬೇಕು. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, 2 ವಿಷಯವನ್ನ ಗಮನದಲ್ಲಿ ಇಟ್ಕೊಂಡು, ಮೊನ್ನೆ ನಮ್ಮ ಈ ಮಂಡಲದಲ್ಲಿ ಫಸ್ಟ್ ಡೇ ಸವಿತಾ ರಮೇಶ್ ಮೇಡಮ್ ಅವರು ಬಂದಾಗ ನಮ್ಮ ಉಮಾ ಮೇಡಮ್ ಅವರು ಒಂದು ಮಾತನ್ನ ಹೇಳಿದ್ರು, ನೀವು ಈ ವೇದಿಕೆಯಲ್ಲಿ ಬಂದು ಮಾತಾಡ್ಬೇಕು ಅಂತ. ಆಗ ನಾನು ಹೇಳಿದೆ, ಅವರಾಗಿ ಬಂದು ಮಾತಾಡಕ್ ಆಗುದಿಲ್ಲ. ಯಾಕಂತಂದ್ರೆ ಪ್ರತಿ ಒಂದು ಕಾರ್ಯಕ್ರಮದ ಸಿಲೆಬಸ್ ಅನ್ನ ಅಪ್ರೂವ್ ಮಾಡತಕ್ಕಂಥವ್ರು ಡಾಕ್ಟರ್ ರಂಗನಾಥ್ ಸರ್. ಫೌಂಡೇಶನ್ ಹೇಳದೆ ನಾವೇನು ಮಾಡಕ್ ಸಾಧ್ಯ ಇಲ್ಲ, ಇದು ನಮ್ಮ ಸ್ವಂತನೂ ಅಲ್ಲ. ಎರಡನೇದೇನು ಅಂತಂದ್ರೆ, ನಿಯಮ ಸಹ ನಮ್ಮನ್ನ ಹೋಸ್ಟ್ಗೆ ಅಂತ ಪ್ರಿಪೇರ್ ಮಾಡಿದಾಗ ನಮ್ಗೆಲ್ಲ ಒಂದು ನಿಯಮ, ಹೇಗೆ ಆಗ್ಬೇಕು, ಎಷ್ಟು ಗಂಟೆಗೆ ಆಗ್ಬೇಕು, ಸಮಯ ಪ್ರಜ್ಞೆ ಹೇಗಿರ್ಬೇಕು, ಎಲ್ಲ ಒಂದು ತಿಳಿಸಿಯೇ ನಮ್ಮನ್ನ ಹೋಸ್ಟ್ ಆಗಿ ಕೂರಿಸ್ತಾರೆ. ನಿನ್ನೆ ಹನುಮಂತಪ್ಪ ಸರ್ ಹಾಗೆ ಅಂದ್ರು, ಟೈಮ್ ಇದ್ರೆ ಇವರು ಸುಬ್ರಹ್ಮಣ್ಯ ಸರ್ ಮಾತಾಡಿದಾಗ ಮೊನ್ನೆ, ಸರ್ ಲೈಫ್ ಸ್ಟೈಲ್ ಅನ್ನ ಹೇಳ್ಬಿಡಿ ಅಂತ. ಸರ್ ಆವಾಗ ಹೇಳಿದ್ರು, ಇಲ್ಲ ಕಾರ್ಯಕ್ರಮಕ್ಕೆ ಒಂದು ನಿಗದಿತ ಸಮಯ ಅಂತಿರ್ತದೆ, ಹೇಗೆ ಹೋಗ್ಬೇಕು ಅಂತಿರ್ತದೆ, ಅದನ್ನ ನಾವು ಕಾಯ್ಬೇಕಾಗ್ತದೆ ಅಂತ. ಹೌದು, ಯಾಕಂತಂದ್ರೆ ಯಾರಾದ್ರೂ ಸ್ಪೀಕರ್ ಬಂದು ಚೆನ್ನಾಗಿ ಮಾತಾಡಿದ್ರು ಅಂತ ಅದನ್ನ ಎಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಮಗೆ ಪ್ರತಿದಿನ 40 ನಿಮಿಷದ ಒಂದು ಧ್ಯಾನ ಆಗ್ಲೇಬೇಕು ಅಂತ ಹೇಳ್ಕೊಂಡು ಗುರುಗಳು ಹೇಳಿದ್ದಾರೆ. ಅದನ್ನ ನಾವು ಪಾಲಿಸ್ಬೇಕು. ಅದರಲ್ಲೂ ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಶನಿವಾರ ಎಲ್ಲರ ಕಲೆ ಅದಿದ್ದಾಗ ನಾವು ಅದನ್ನ ಸ್ವಲ್ಪ ರೆಸ್ಟ್ರಿಕ್ಟ್ ಮಾಡ್ಕೊಳ್ಳೋಣ. ಅರ್ಧ ಗಂಟೆ ಅಥವಾ ಜಾಸ್ತಿ ಯಾರಾದ್ರೂ ಹಾಡು ಹೇಳುವಂತ ಸಂದರ್ಭದಲ್ಲಿ 20 ನಿಮಿಷ ಆದ್ರೂ ಮಾಡ್ಕೊಳ್ಳಿ, ಪರವಾಗಿಲ್ಲ. ಬಟ್ ಬೇರೆ ದಿನ ಧ್ಯಾನ ಕಡಿಮೆ ಆಗ್ಬಾರ್ದು. ಇಲ್ಲಿ ಏನು ಅಂತಂದ್ರೆ, ಜ್ಞಾನ ಮತ್ತೆ ಧ್ಯಾನ ಇದು ಒಟ್ಟೊಟ್ಟಿಗೆ ಹೋಗ್ಬೇಕು. ಎರಡೂ ಸಹ ನಾವು ಏನ್ ನಿಗದಿಪಡಿಸಿದ್ದೇವೆ ಅಷ್ಟು ಸಮಯವನ್ನ ನಾವು ಮಾಡ್ಲೇಬೇಕು. ಯಾಕಂದ್ರೆ ಆ ರಿಪೋರ್ಟ್ ಅಲ್ಲಿ ನಾವು ಮೆನ್ಷನ್ ಮಾಡ್ಬೇಕು, ಧ್ಯಾನ 40 ನಿಮಿಷ ಆಯ್ತು ಅಂತ ಹೇಳ್ಕೊಂಡು. ಅದಕ್ಕೋಸ್ಕರ ಮತ್ತೆ ಪ್ರಶ್ನೆಗಳು ಅಷ್ಟೇ. ನನ್ನ ಮತ್ತೊಮ್ಮೆ ಕಳಕಳಿಯ ವಿನಂತಿ, ಯಾವುದೇ ಸ್ಪೀಕರ್ಸ್ ಬಂದು ಮಾತಾಡಿದಾಗ ಅವರು ಮಾತಾಡಿದ್ರ ಮೇಲೆ ನಾವು ಎಕ್ಸ್ಪ್ಲೈನ್ ಮಾಡೋದು ಸರಿಯಲ್ಲ. ಆ ಜ್ಞಾನ ಎಲ್ಲ ನಮಗೇನೆ ಗೊತ್ತಿದೆ ಅಂದ್ಮೇಲೆ ನಾವು ಸ್ಪೀಕರ್ ಬಂದ್ರು ನಾವು ಅದನ್ನ ಮತ್ತೆ ನಾವು ಎಕ್ಸ್ಪ್ಲೈನ್ ಮಾಡಕ್ಕೆ ಹೋಗ್ಬಾರ್ದು.
ಅವ್ರ ಹತ್ರ ನಾವು ಪ್ರಶ್ನೆ ಕೇಳಬೇಕು. ಅಲ್ಲಿ ಒಂದು ಅವಕಾಶವನ್ನ ನಾವು ಉಪಯೋಗ ಮಾಡ್ಕೋಬೇಕು. ಅದೇನು ಅಂತಂದ್ರೆ ಅವರಿಂದ ಎಷ್ಟು ಹೆಚ್ಚಿನ ಜ್ಞಾನವನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಷ್ಟು ಹೆಚ್ಚಿನ ಜ್ಞಾನವನ್ನ ನಾವು ಪಡ್ಕೋಬೇಕು. ಅದು ಬಿಟ್ಬಿಟ್ಟು ನಾವೇ ಪಾಠ ಹೇಳ್ಕೊಂಡು ಕೂರ್ಕೊಳ್ಳೋದು ಸರಿಯಲ್ಲ. ಇದು ನಾವು ಸ್ಪೀಕರ್ಸ್ಗೆ ಕೊಡ್ತಕ್ಕಂಥ ಗೌರವನೂ ಅಲ್ಲ. ಆದ ಕಾರಣ ನಾನು ಪ್ರತಿ ಸಲ ಹೇಳ್ತೇನೆ, ನಿಮಗೆ ನೇರ ಪ್ರಶ್ನೆಯನ್ನ ಕೇಳಿ, ನೇರ ಪ್ರಶ್ನೆಯನ್ನ ಕೇಳಿ ಅಂತ ಹೇಳ್ತಕ್ಕಂಥ. ಇದು ಕೇವಲ ಈ ವೇದಿಕೆಗೆ ಸೀಮಿತ ಅಲ್ಲ. ನಮ್ಮ ಬೆಳಗ್ಗೆಯಿಂದ ನಡೀತಕ್ಕಂಥ, ಮಧ್ಯಾಹ್ನ ನಡೀತಕ್ಕಂಥ, ರಾತ್ರಿ ಎಲ್ಲ ವೇದಿಕೆಗೂ ಅನ್ವಯಿಸುತ್ತೆ. ನಾವು ಹಾಗೆ ಅಂತ ಹೇಳ್ಕೊಂಡು ಸ್ಪೀಕರ್ಸ್ ಕೆಲವೊಮ್ಮೆ ಜಾಸ್ತಿ ಮಾತಾಡಿದಾಗ ನಿಲ್ಸ್ಬಿಡಿ ಅಂತ ಹೇಳಕ್ಕೆ ಆಗುದಿಲ್ಲ. ನಾವು ಕೆಲವೊಮ್ಮೆ ಕೇಳ್ತೇವೆ ಇನ್ನೆಷ್ಟು ಹೊತ್ತಿದೆ ಅಂತ ಹೇಳ್ಕೊಂಡು, ಸೊ ವಿನಯಪೂರ್ವಕವಾಗಿ ಆಗ ಅವರಿಗೆ ಅರ್ಥ ಆಗುತ್ತೆ. ಆದ್ರೆ ನಾವು ಪ್ರಶ್ನೆಯನ್ನ ಕೇಳುವವರು ಬಹಳ ಬಹಳ ಸೂಕ್ಷ್ಮವಾಗಿ ಹೆಚ್ಚು ತಿಳ್ಕೊಳ್ಳಕ್ಕೆ ನಾವು ಹೋಗ್ಬೇಕು. ಅದನ್ನ ಪುನಃ ಪುನಃ ಒಂದು ಹೇಳಿದ್ದೇನೆ ಮತ್ತೆ ಮತ್ತೆ ಹೇಳಿ ಅದನ್ನ ನಾವು ಉದ್ದಕ್ಕೆ ಹೇಳಿದ್ರೆ ಟೈಮ್ ಮುಂದೆ ಹೋಗುತ್ತೆ. ನಾವೆಲ್ಲವನ್ನು ಕಟ್ ಶಾರ್ಟ್ ಮಾಡ್ಬೇಕಾಗುತ್ತೆ. ಅದು ಸರಿಯಲ್ಲ. ಯಾಕಂತಂದ್ರೆ ಕೆಲವೊಮ್ಮೆ ಗುರುಗಳು ಕೇಳ್ತಾರೆ, ಯಾಕೆ ಧ್ಯಾನ ಕಡಿಮೆ ಆಯ್ತು ಇವತ್ತು ಅಂತ ಹೇಳ್ಕೊತಕ್ಕಂಥದ್ದು. ರಿಪೋರ್ಟ್ ಅನ್ನ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಕಳಿಸೋದಲ್ಲ, ಹೇಳ್ತಾರೆ. ಮತ್ತೆ ರೆಕಾರ್ಡ್ ಆಗುತ್ತೆ, ಆ ವಿಡಿಯೋನ ಕಳಿಸ್ಬೇಕು. ಹೊಸ ಸ್ಪೀಕರ್ ಬಂದಾಗ ನಾವು ಫೋಟೋವನ್ನ ಕಳಿಸ್ಬೇಕು ವಿಡಿಯೋದಲ್ಲಿ ಹಾಕ್ಲಿಕ್ಕೆ. ಜೊತೆಗೆ ಇದರ ಹಿಂದೆ ಇರತಕ್ಕಂಥ ಶ್ರಮ, ಸ್ಪೀಕರ್ಸ್ ಅನ್ನ ಇನ್ವೈಟ್ ಮಾಡತಕ್ಕಂಥದ್ದು. ವಿಷಯ ಸರ್ ಕೊಟ್ರು ಅದಕ್ಕೆ ಸಂಬಂಧಪಟ್ಟ ಸ್ಪೀಕರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ, ಇದು ಬಹುಶಃ ಸ್ಪೀಕರ್ಸ್ ಅನ್ನ ಕಾಂಟ್ಯಾಕ್ಟ್ ಮಾಡುವವರಿಗೆ ಬಹುಶಃ ನಂದಾ ಮೇಡಮ್ ಇದ್ದಾರೆ, ಗೀತಾ ನಾಯಕನಹಟ್ಟಿ, ಮಧುರಾ ಮೇಡಮು, ಅಶ್ವಿನಿ ಮೇಡಮ್, ಉಳಿದ ಸಾಕಷ್ಟು ಸಣ್ಣಗೌಡರು ಇರ್ಬೋದು, ನಾನು ಇದ್ದೇನೆ. ನಾವು ಕೇಳಿದ ತಕ್ಷಣ, ಫೋನ್ ಮಾಡಿದ ತಕ್ಷಣ ಸಿಗೋದಿಲ್ಲ. ಯಾಕಂದ್ರೆ ಎಲ್ಲರೂ ಬ್ಯುಸಿ ಇರ್ತಾರೆ. ಸೀನಿಯರ್ ಮಾಸ್ಟರ್ಸ್ ಅಂತೂ ತುಂಬಾ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ಒಂದು ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಅಲ್ಲ, ಕೆಲವೊಮ್ಮೆ ಮೆಸೇಜ್ ಮೇಲಿಂದ ಮೇಲೆ ಎಲ್ಲ ಮಾಡ್ತಾರೆ. ಕೆಲವೊಮ್ಮೆ ಅವರಾಗಿ ಮಾಡ್ತಾರೆ. ಸಬ್ಜೆಕ್ಟ್ ಕೆಲವೊಮ್ಮೆ ಆಗಲ್ಲ ಅಂತಾರೆ, ಸ್ಟೇಷನ್ ಅಲ್ಲಿ ಇರಲ್ಲ ಅಂತಾರೆ. ಇದೆಲ್ಲಾಗಿ ನಾವು ಫೈನಲ್ ಮಾಡುವಾಗ ತುಂಬಾ ಶ್ರಮ ಇದೆ ಇದರ ಹಿಂದೆ. ಸುಮ್ಮನೆ ಕೇವಲ ಇನ್ನೊಂದೇನು ಅಂತಂದ್ರೆ, ನಾವು ಪ್ರತಿದಿನ ಇನ್ವೈಟ್ ಮಾಡೋದಲ್ಲ ಸ್ಪೀಕರ್ಸ್ ಅನ್ನ. ಈ 41 ದಿನದ ಪ್ರೋಗ್ರಾಮ್ ಅಂತಂದ್ರೆ 41 ದಿನಕ್ಕೆ ಎಷ್ಟು ಸ್ಪೀಕರ್ಸ್ ಬೇಕು ಅದನ್ನ ಒಂದೇ ಸಲ ನಿಗದಿ ಮಾಡಿ ಆ ಸಿಲೆಬಸ್ ಅನ್ನ ಹಾಕಿ ಅದಕ್ಕೆ ಅಪ್ರೂವಲ್ ತಕೊಂಡು ಸರ್ ಎಸ್ ಅಂತ ಹೇಳಿದ್ಮೇಲೆ ಅವರು ಎಕ್ಸೆಲ್ ಶೀಟ್ ಅಲ್ಲಿ ಹಾಕ್ತಾರೆ. ಆಮೇಲೆ ನಾವು ಈ ಕಾರ್ಯಕ್ರಮನ ಮಾಡತಕ್ಕಂಥದ್ದು. ಅದಕ್ಕೆ 1 ವಾರದ 15 ದಿನದ ಗ್ಯಾಪ್ ಎಲ್ಲ ಬರುತ್ತೆ. ಇನ್ನೊಂದು ತಮಗೆ ಹೇಳ್ತೇನೆ, ತಮ್ಗೇನಾದ್ರೂ ಈ ವಿಷಯದಲ್ಲಿ ನನಗೆ ಬೇಕು ಮಾಹಿತಿ ಅಂದಾಗ ನೀವು ನಮಗೆ ಮೆಸೇಜ್ ಮಾಡಿ ಅಥವಾ ನಮಗೆ ಫೋನ್ ಮಾಡಿ, ಇಂಥದ್ರ ಬಗ್ಗೆ ಕೊಡಿ, ಇಂತಾದ್ರೆ ವೇದಿಕೆಯಲ್ಲಿ ನೀವು ಬಂದು ಮಾತಾಡಿ, ನೀವು ಮಾತಾಡ್ಬೇಡಿ ಅಂತದನ್ನ ಹೇಳಕ್ಕೆ ಹೋಗ್ಬೇಡಿ. ಅಂದ್ರೆ ಸ್ಪೀಕರ್ಸಿಗೂ ಒಂಥರ ಆಗುತ್ತೆ. ಅಂದ್ರೆ ನೀವು ರಿಕ್ವೆಸ್ಟ್ ಮಾಡ್ತೀರಾ, ನಾನು ಇಲ್ಲ ಸಮಯ ಆಯ್ತು ಅಂತ ಹೇಳ್ತೇನೆ. ಸೊ ಆಗ ಆ ತರ ಒಂಥರ ಅಭ್ಯಾಸ ಆದಂಗೆ ಆಗುತ್ತೆ. ಅದಕ್ಕೆಲ್ಲ ಅವಕಾಶ ಬೇಡ. ನಾವು ಈ ಒಂದು ವೇದಿಕೆಯನ್ನ ತುಂಬಾ ಶಿಸ್ತುಬದ್ಧವಾಗಿ, ಡಿಸಿಪ್ಲಿನ್ ನಿಂದ, ಯಾರಿಗೂ ನೋವಾಗದ ಹಾಗೆ ನಾವು ನಡ್ಸ್ಕೊಂಡು ಹೋಗೋಣ ಅಂತ ಹೇಳತಕ್ಕಂಥ ಒಂದು ನನ್ನ ವಿನಂತಿ. ಇದು ಒಂದು ಮಾತನ್ನ ಹೇಳ್ಬೇಕಿತ್ತು. ಅಂದ್ರೆ ಹೊಸಬರಿಗೆಲ್ಲ ಗೊತ್ತಿರುವುದಿಲ್ಲ ಇದು ಹೇಗೆ ನಡ್ಕೊಂಡು ಹೋಗ್ತದೆ ಅಂತ. ನಾನು ಇಲ್ಲಿ ಆಂಕರಿಂಗ್ ಮಾಡ್ದೇನೆ ಅಂದ್ರೆ ಎಲ್ಲವೂ ನನ್ನ ಕೈಯಲ್ಲೇ ಇದೆ ಅಂತ ದಯಮಾಡಿ ಅನ್ಕೋಬೇಡಿ. ಇದು ಒಂದು ಫೌಂಡೇಶನ್ ನ ನಿಯಮಬದ್ಧವಾದ ಒಂದು ಕಾರ್ಯಕ್ರಮ. ಸೊ ಕೇಳಿದ ಎಲ್ರಿಗೂ ಸಹ ಧನ್ಯವಾದಗಳು. ಯಾರು ಅನ್ಯ ಭಾವಿಸ್ಬೇಡಿ ಅಥವಾ ತಪ್ಪಾಗಿ ಭಾವಿಸ್ಬೇಡಿ. ಸೊ ನಮ್ಮ ಕರ್ತವ್ಯಗಳು, ನಮ್ಮ ಜವಾಬ್ದಾರಿಗಳು ಇದರಲ್ಲಿ ತುಂಬಾನೇ ಇದೆ. ಅದನ್ನ ನಾವು ಚೆನ್ನಾಗಿ ನಡ್ಸ್ಕೊಂಡು ಹೋಗೋಣ. ಸೊ ಈಗ ತಾವು ಹ್ಯಾಂಡ್ ರೈಸ್ ಮಾಡಿ, ಯಾರು ವಾಣಿ ಮೇಡಮ್ ಆಲ್ರೆಡಿ ಹ್ಯಾಂಡ್ ರೈಸ್ ಮಾಡಿದ್ರು, ಬಹುಶಃ ನಾನು ಮಾತಾಡಿದಕ್ಕೆ ಹ್ಯಾಂಡ್ ಡೌನ್ ಮಾಡಿದ್ರು. ಸೊ ಎಲ್ಲರೂ ಸಹ ಇವತ್ತೊಂದು ಅವಕಾಶ, ಸದಾವಕಾಶ. ಇನ್ನೊಂದು ಅಂಶ ಹೇಳ್ಬಿಡ್ತೇನೆ, ಯಾಕಂದ್ರೆ ಧ್ಯಾನ ಆದ್ಮೇಲೆ ಯಾರು ಇರುವುದಿಲ್ಲ. ನಾಳೆ ನಮ್ಮ ಗುರುಗಳ ಹುಟ್ಟು ಹಬ್ಬ ಇದೆ. ಇದನ್ನ ಆನ್ಲೈನ್ ನಲ್ಲೇ ಮಾಡ್ಬೇಕು ಅಂತ ಅಶ್ವಿನಿ ಮೇಡಮ್ ಬಹಳ ಚೆನ್ನಾಗಿದರ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಸರ್ ನಾಳೆ ಊರಲ್ಲಿ ಇಲ್ಲದಿದ್ರು ಬೆಳಗ್ಗೆ ಜಾಯಿನ್ ಆಗ್ತಾನೆ ಅಂತ ಹೇಳಿದ್ರು. ಈಗ ಅವ್ರದ್ದೇ ಫೋನ್ ಬಂದಿತ್ತು, ಸರ್ದು ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ, ಬಟ್ ಜಾಯಿನ್ ಆಗ್ತಾನೆ ಬೆಳಿಗ್ಗೆ ಅಂತ ಹೇಳಿದ್ದಾರೆ. ಸೊ ನಮ್ಮ ಅಶ್ವಿನಿ ಮೇಡಮ್ ಏನೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನೆಲ್ಲರೂ ಸಹ ನಿಭಾಯಿಸ್ಕೊಂಡು ಸರ್ಗೆ ಒಂದು ಹುಟ್ಟುಹಬ್ಬದ ಸೆಲೆಬ್ರೇಷನ್ ಅನ್ನ ನಾವು ಆನ್ಲೈನ್ ನಲ್ಲೇ ಮಾಡೋಣ. ಎಲ್ಲರೂ ಸಹ ಬೆಳಿಗ್ಗೆ ನಿಮ್ಮ ಇದು ಬ್ರಹ್ಮ ಮುಹೂರ್ತ ಅಥವಾ 5 ಗಂಟೆಗೆ ಆಗದಿದ್ರು 6:30 ಮೇಲೆ ದಯಮಾಡಿ ಜಾಯಿನ್ ಆಗಿ ಎಲ್ಲರೂ ಸರ್ದೊಂದು ಹುಟ್ಟು ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಹೇಳತಕ್ಕಂಥ ವಿನಂತಿಯನ್ನ ನಾನು ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಓಕೆ, ವಾಣಿ ಮ್ಯಾಮ್, ವಾಣಿ ಮೇಡಮ್ ಬಹಳ ಅಪರೂಪಕ್ಕೆ ಸಿಗುವುದು. ಅನ್ಮ್ಯೂಟ್ ಕೊಡಿ. ಓಕೆ, ನಮಸ್ಕಾರ ಮೇಡಮ್. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷ ಪ್ರೋಗ್ರಾಮ್, ನಾನೇನು ವಿಶೇಷ ಯಾರು ಅತಿಥಿ ಬರ್ತಾರೆ ಅಂತ ಜಾಯಿನ್ ಆದೆ. ಇರ್ಲಿ, ಎಲ್ಲರ ಒಂದು ಪ್ರತಿಭೆಯನ್ನು ನೋಡ್ಲಿಕ್ಕೆ ನನಗೂ ಒಂದು ಒಳ್ಳೆ ಅವಕಾಶ ಅಂತ ಅನ್ಕೋತೀನಿ.
ಇನ್ನೇನು ಈಗ ಯುಗಾದಿ ಹಬ್ಬ ಬರ್ತಾ ಇದೆ. ಆ ಯುಗಾದಿ ಹಬ್ಬದ ಪ್ರಯುಕ್ತ ನಾನೊಂದು ಹೊಸ ವರ್ಷ ಹೇಗಿರ್ಲಿ ನಮ್ಮೆಲ್ಲರಿಗೂ ಅಂತ ಹೇಳಿ ಒಂದು ಕವನದ ಮೂಲಕ ನಿಮ್ಮೆಲ್ಲರಿಗೂ ಶುಭಾಶಯವನ್ನ ನಾನು ಕೋರ್ತೀನಿ. ಬರಲಿರುವ ಹೊಸ ವರ್ಷ ಹರ್ಷವನೇ ತರಲಿ, ಕೈ ನೆನಪು ದೂರಾಗಿ ಸಂತಸದ ಸೆಲೆ ಚಿಮ್ಮಲಿ. ಇನ್ನಷ್ಟು ಮಗದಷ್ಟು ದೃಢವಾಗು ನೋವಿಂದ, ಪ್ರೀತಿ ಕರುಣೆ ಸಹನೆ ಸದಾ ನಿನ್ನ ಸಖನಾಗಲಿ, ಸುಖ ನೀಡಲಿ. ಸುಖದಂತೆ ಇದೆ ನೋವು ಎಂದರಿಯೋ ನೀನು, ಬರಲಿರುವ ಹೊಸ ವರ್ಷ ಹರ್ಷವನೇ ತರಲಿ. ನವ್ಯರಾಗದಿ ಹೊಸ ಹಾಡ ಕಟ್ಟಿ ನೀ ಹಾಡೋ, ನಗೆಯಿಂದ ನೆಮ್ಮದಿಯೋ ನಗಿಸಿ ನೀ ನಗುತ್ತಲಿರೋ. ನಗು ನಗುತ್ತಲಿರು ನೀನು, ನೀ ನಕ್ಕು ಜಗನಕ್ಕರದೆ ಸೊಗಸಲ್ಲವೇ. ಬರಲಿರುವ ಹೊಸ ವರ್ಷ ಹರ್ಷವನೇ ತರಲಿ. ದೂರು ದುಡುಕು ಮುನಿಸೆಲ್ಲ ಮನದಿಂದ ದೂರಾಗಲಿ, ನೆಟ್ಟಂತೆ ಬೆಳೆಯೋ ನಿನ್ನ ಮನದಂತೆ ಈ ಬಾಳು. ನರಳದಿರು ನೀ ನಿರತ ಚಿಂತೆ ಸಂತಾಪದಲ್ಲಿ, ನಿನ್ನದೇನಿದೆ ಇಲ್ಲಿ. ಬರಲಿರುವ ಹೊಸ ವರ್ಷ ಹರ್ಷವನೇ ತರಲಿ. ಸೋಲು ಸಂತಾಪ ಸ್ಥಿರವಲ್ಲವಿಲ್ಲಿ, ಈ ಕಾಲ ಕಳೆಯುವುದಷ್ಟೇ. ಮೌನ ನಡೆಯಲ್ಲಿ ಮಿತಿ ಅರಿತು ಇರೆ ಬಾಳು. ಮರಳಿ ಬರೆ ಮನವರಳೆ ಮುಂದೆ ನೀ ಅರಿತಿಲ್ಲ, ಬರಲಿರುವ ಹೊಸ ವರ್ಷ ಹರ್ಷವನೇ ತರಲಿ. ಕನಸಂತೆ ಬಾಳಿಲ್ಲ ವಾಸ್ತವದ ಹದ ಅರಿಯೋ, ಕಾಲ ಮುಗಿಯದಿಲ್ಲಿ ಸಾಗಿ ಹೋಗುವೆ ನೀನು. ಬಂದಂತೆ ತೆರಳುವುದು ಈ ಬಾಳ ನಿಯಮ, ಬಿತ್ತದಿರೆ ನೀ ಬೀಜ ಫಲ ಮರದಿ ಮೂಡುವುದೇ. ನನಸಾಗದ ಕನಸ ಬೆನ್ನೇರದಿರು ಮನವೇ, ಈ ಲೋಕ ಬರಿ ಬಾಡಿಗೆ ಮನೆ ಎಂದರಿಯೋ. ಬರಲಿರುವ ಹೊಸ ವರ್ಷ ಹರ್ಷವನೇ ತರಲಿ, ಕೈ ನೆನಪು ದೂರಾಗಿ ಸಂತಸದ ಸೆಲೆ ಚಿಮ್ಮಲಿ. ಹಿಂದೂಗಳ ಎಲ್ಲರ ಹೊಸ ವರ್ಷ ಆಗಿರ್ತಕ್ಕಂಥ ಯುಗಾದಿ ಹಬ್ಬ ಬರ್ತಾ ಇದೆ. ಆ ಹಬ್ಬ ಎಲ್ಲರಿಗೂ ಕೂಡ ಸಂತಸವನ್ನೇ ತರಲಿ ಅಂತ ಹಾರೈಸ್ತಾ ಈ ಕವನ ನಿಮ್ಮೆಲ್ಲರಿಗಾಗಿ ನಾನು ಅರ್ಪಿಸ್ತೀನಿ. ಧನ್ಯವಾದಗಳು ಅವಕಾಶಕ್ಕಾಗಿ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಚೆನ್ನಾಗಿದೆ. ಎಲ್ರಿಗೂ ಯುಗಾದಿ ಹಬ್ಬದಾಗ ನಿಮ್ಮ ಕವನ ಕೇಳದೆ ತುಂಬಾ ಟೈಮ್ ಆಗಿತ್ತು. ಥ್ಯಾಂಕ್ ಯು ಮೇಡಮ್. ಒಳ್ಳೇದಾಯ್ತು. ಜಾಯಿನ್ ಆಗ್ಬೇಕು ಮೇಡಮ್, ಪುರ್ಸೊತ್ತಿದ್ದಾಗೆಲ್ಲ ಜಾಯಿನ್ ಆಗಿ. ಖಂಡಿತ ಈ ಟೈಮೇ ನಾನು ಫ್ರೀ ಆಗ್ತೀನಿ ಮೇಡಮ್. ಈ ಟೈಮ್ ಆಗ್ತೀನಿ. ಓಕೆ ಮ್ಯಾಮ್. ಥ್ಯಾಂಕ್ ಯು. ಓಕೆ, ವೇದಾವತಿ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನಮಸ್ತೆ ರೇವತಿ ಮೇಡಮ್. ನಮಸ್ತೆ ವಾಣಿ ಮೇಡಮ್. ನಾವು ಈ ವುಮೆನ್ಸ್ ಡೇ ದಿವಸ ಒಂದು ಸಣ್ಣದೊಂದು ಒನ್ ಡೇ ಟ್ರಿಪ್ ಹಾಕಿದ್ವಿ. ಆಗ ನಾನು ಬಸ್ಸಲ್ಲಿ ಈ ಮೈಕ್ಗೆ ನನ್ನ ಫೋನ್ ಆನ್ ಮಾಡಿ ನಿಮ್ಮದೊಂದು ಬಾಳಿಗೊಂದು ಸಂದೇಶ, ಅದು ಭಾಗ 12 ಒಂದು ಸ್ಪೀಚ್ ಇತ್ತು. ಅದು ಆನ್ ಮಾಡಿ ಮೈಕ್ಗೆ ಕನೆಕ್ಟ್ ಮಾಡಿದೆ. ಬಸ್ಸಲ್ಲಿ ಇರೋರು ಒಂದು 32 ಜನ ಇದ್ರು. ಎಲ್ಲ ಕೇಳಿ ತುಂಬಾ ಖುಷಿ ಪಟ್ರು. ಎಲ್ಲ ದೊಡ್ಡ ಕ್ಲಾಪ್ಸ್ ಕೊಟ್ರು, ತುಂಬಾ ಖುಷಿ ಪಟ್ರು. ಒಳ್ಳೆ ಸಂದೇಶ ಅಂತ ಹೇಳಿದ್ರು. ಎಲ್ರ ಹಾಡು ಗೀಡು ಎಲ್ಲ ಹೇಳಿದ್ರು, ಭಜನೆ ಎಲ್ಲ ಆಡಿದ್ರು. ನಾನು ಫಾರ್ ಎ ಚೇಂಜ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತೇಳಿ ನಿಮ್ದೊಂದು ಸ್ಪೀಚ್ ಹಾಕ್ದೆ. ಎಲ್ರು ತುಂಬಾ ಖುಷಿ ಪಟ್ರು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದೊಂದು 20-30 ಭಾಗ ಇದೆ ಮೇಡಮ್, ಸಾಧ್ಯವಾದ್ರೆ ಎಲ್ರು ಕೇಳಿ. ಭಾಗ 12 ಮಾತ್ರ ನನ್ನ ಹತ್ರ ಇತ್ತು, ಅದೊಂದು ಕೇಳಿಸ್ದೆ. ನಿಮ್ ನಂಬರ್ ನಾನು ಯಾರ ಹತ್ರ ತಗೊಂಡು ಶೇರ್ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮಾಡಿದ್ರಲ್ಲ ನಾಗರತ್ನ ಮೇಡಮ್ ಮಾಡಿದ್ರು, ಯಾಕೆ ವಾಪಸ್ ತಗೊಂಡಿದ್ದಾರೆ. ನಾಗರತ್ನ ಮ್ಯಾಮ್ ಬಂದ್ರು ನೋಡಿ, ಕೊಡಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಸ್. ನಮಸ್ತೆ ಮೇಡಮ್. ನಮಸ್ತೆ. ಕೇಳ್ತಾ ಇದೀರ ಮೇಡಮ್? ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಿ. ಮೊದ್ಲೇ ಅದೇ ಮರ್ತ್ಕೊಂಡ್ಬಿಟ್ಟಿರ್ತೀನಿ ಎಲ್ಲ ಮ್ಯೂಟ್ ಮಾಡ್ಬಿಟ್ಟಿರ್ತೀನಿ ಸ್ವಲ್ಪ ಇದೆಲ್ಲ ಇದ್ದಾಗ. ಜಾಸ್ತಿ ಮಾಡಿ ಮಾಡ್ತಾರೆ. ಸ್ವಲ್ಪ ಹತ್ರ ಇಟ್ಕೊಳ್ಳಿ.
ಮೈಕ್ರೋಫೋನ್ಗೆ ಸ್ವಲ್ಪ ಹತ್ರ. ಇವತ್ತು ಒಂದು ಸಣ್ಣ ಕಥೆ ಹೇಳೋಣ ಅಂತ ಅನ್ಕೊಂಡೆ, ಟೈಮ್ ಆಗ್ಬಿಡುತ್ತೆ ಅಂತ ಅನ್ಕೊಂಡೆ. ಎಲ್ಲರಿಗೂ ಅವಕಾಶ ಆಗ್ಬೇಕಲ್ಲ, ಅದಕ್ಕೆ ಒಂದ್ ಕೇಳ್ತಾ ಹಾಡು ಇಲ್ಲ ಮೇಡಮ್, ತಾವು ಮಾತಾಡೋದು ಕೇಳ್ತಾ ಇಲ್ಲ, ಏನೋ ನೆಟ್ವರ್ಕ್ ಇಶ್ಯೂ ಇದೆ. ಸ್ವಲ್ಪ ಜೋರ್ ಮಾತಾಡಿ. ಸ್ವಲ್ಪ ಜೋರ್. ಫುಲ್ ಕೊಟ್ಟಿದ್ದೀನಿ ಮೇಡಮ್, ವಾಲ್ಯೂಮ್ ಫುಲ್ ಕೊಟ್ಟಿದ್ದೀನಿ. ಇವಾಗ ಮೇಡಮ್ ಕೇಳಿಸ್ತಾ ಇದೆಯಾ? ಹಾ ಹೇಳಿ ಹೇಳಿ. ಪಿತೃ ಭಕ್ತಿ ಬಗ್ಗೆ ಒಂದು ಕಥೆ ಹೇಳೋಣ ಅನ್ಕೊಂಡೆ, ಟೈಮ್ ಆಗಲ್ಲ ಅಂತ ಅನ್ಸುತ್ತೆ. ಸಣ್ಣ ಒಂದು ಹಾಡು ಹೇಳ್ಬಿಡ್ತೀನಿ, ಯಾಕೆಂದ್ರೆ ನಿಮ್ಗೆಲ್ಲ ಇವತ್ತು ಸ್ಪೀಚ್ ಎಲ್ಲರಿಗೂ ಅವಕಾಶ ಆಗುತ್ತೆ. ಇನ್ನೊಂದು ಸಾರಿ ಹೇಳೋಣ. ಏನಂದ್ರು ಗೊತ್ತಾಗ್ಲಿಲ್ಲ ಆಕ್ಚುಲಿ. ಸಣ್ಣ ಒಂದು ಪಿತೃಭಕ್ತಿ ಬಗ್ಗೆ ಒಂದು ಕಥೆ ಹೇಳೋಣ ಅಂತ ಅನ್ಕೊಂಡೆ. ಹಾ ಹೇಳಿ, ಹೀಗೇನೆ ಕೂತ್ಕೊಂಡು ಹೇಳಿ, ನೀವು ಆ ಕಡೆ ಈ ಕಡೆ ಆದ್ರೆ ಮತ್ತೆ ಕೇಳಲ್ಲ ಅದು. ಆಯ್ತು ಮೇಡಮ್. ಹಾ ದೊಡ್ಡದ ಚಿಕ್ಕದ? ದೊಡ್ಡದ ಚಿಕ್ಕದ? ಮೇಡಮ್ ಅದೇ ಪಂಡ್ರಿಪುರದಲ್ಲಿ ದೇವ್ರು ನಿಂತಿರ್ತಾರಲ್ಲ, ಯಾಕೆ ಆತರ ನಿಂತಿದ್ದಾನೆ? ಇಟ್ಟಿಗೆ ಮೇಲೆ ದೇವ್ರನ್ನ ನಿಲ್ಸಿದಾರಲ್ವಾ, ಅದು ಯಾಕೆ? ಅದು ಪಿತೃಭಕ್ತಿಗೋಸ್ಕರ ಒಬ್ಬ ಪುಂಡಲೀಕ ಅಂತ ಇರ್ತಾನೆ. ಆ ಪುಂಡಲೀಕಕ್ಕೆ ಪಾಂಡುರಂಗ ಅವನ್ ಭಕ್ತಿನ ಪರೀಕ್ಷೆ ಮಾಡಕ್ಕೋಸ್ಕರ ಬರ್ತಾನೆ. ಅದ್ರದ್ದು ಒಂದು ತುಣುಕು ಅಂದ್ರೆ, ಪುಂಡಲೀಕ ಅಂದ್ರೆ ಅವನು ತುಂಬಾ ಒಂಥರ ಪುಂಡನೇ ಆಗಿರ್ತಾನೆ. ಅವನಿಗೆ ಹೆಸರಿರ್ತಕ್ಕಂತೆ ಅವನ ಹೆಸರು ಪುಂಡಲೀಕ. ಅವನು ತುಂಬಾ ಕುಡುಕ ಎಲ್ಲ ಆಗಿರ್ತಾನೆ. ಆವಾಗ ಬದಲಾವಣೆ ಮಾಡ್ಕೊಂಡಿದ್ದಾನ ಇಲ್ವಾ ಅಂತ ಟೆಸ್ಟ್ ಮಾಡಕ್ಕೆ ಒಂದ್ಸರಿ ದೇವ್ರು ಬರ್ತಾನೆ. ತುಂಬಾ ಚಿಕ್ಕದು ಮಾಡಿ ಹೇಳ್ತೀನಿ, ಶಾರ್ಟ್ ಮಾಡಿ. ಅದು ಏನು ಅಂತ ಅಂದ್ರೆ, ಅವನು ತುಂಬಾ ಕುಡುಕ ಎಲ್ಲ ಇರ್ಬೇಕಾಗಿದ್ರೆ ಒಂದಿನ ಅವ್ರ ತಂದೆ ತಾಯಿಗೆ ತುಂಬಾ ಹುಷಾರ್ ತಪ್ಪುತ್ತೆ. ಅವಾಗ ಮಲ್ಕೊಂಡಿರ್ತಾರೆ. ಆ ಮಲ್ಕೊಂಡಿರ್ಬೇಕಾದ್ರೆ ಇವನು ಸೇವೆ ಮಾಡ್ಬೇಕಲ್ವಾ, ಸೇವೆ ಮಾಡ್ತಾ ಇರ್ತಾನೆ. ಈಗ್ಲಾದ್ರೂ ಇವನು ಬದಲಾವಣೆ ಆಗಿದಾನ ಇಲ್ವಾ ಅಂತ ಅಂದ್ಬಿಟ್ಟು ದೇವ್ರು ನೋಡೋದಿಕ್ಕೆ ಅಂತ ಬರ್ತಾನೆ. ಆವಾಗ ತಂದೆ ತಾಯಿನ ಸೇವೆ ಮಾಡ್ತಾ ಇರ್ಬೇಕಾದ್ರೆ ದೇವ್ರು ಬಂದ್ ಬಾಗ್ಲಲ್ಲಿ ನಿಂತ್ಕೊಂಡಿರ್ತಾನೆ. ತುಂಬಾ ಬಿಸಿಲಿರುತ್ತೆ. ಆವಾಗ ಇವೇನ್ ಮಾಡ್ತಾನೆ ಇವನು, ಬಾಗಿಲೆಲ್ಲ ಕುಟ್ತಾನೆ. ಬಾಗಿಲು ಕುಟ್ಟಿ ಬಾಗಿಲು ತೆಗಿತಾರೆ. ಬಾಗಿಲು ತೆಗಿದ್ಬಿಟ್ಟು ಮತ್ತೆ ತಂದೆ ತಾಯಿನ ಮಲ್ಕೊಂಡಿರೋ ಕಡೆನೆ ಸೇವೆ ಮಾಡ್ತಾ ಇರ್ತಾನೆ. ಇಬ್ರು ಒಂದ್ ಕಡೆ ಮಲಗಿರ್ತಾರೆ. ಅದು ಪಿಕ್ಚರ್ ಕೂಡ ಕೊಟ್ಟಿದ್ದಾರೆ ಯಾವ್ದೋ ಒಂದ್ ಫಿಲಮ್ ಅಲ್ಲಿ. ಜೊತೆಗೆ ಅದು ಪಂಡ್ರಾಪುರದಲ್ಲೂ ಹಾಕಿರ್ತಾರೆ ಆ ಪಿಕ್ಚರ್ನ ನೋಡಕ್ಕೆ. ಏನಪ್ಪಾ ಅಂತಂದ್ರೆ, ಅದು ಕಾಲು ಒತ್ತಾ ಕೂತಿರ್ತಾನಲ್ವಾ, ತುಂಬಾ ಬಾಯಾರಿಕೆ ಆಗಿದೆ, ನನಗೆ ನೀರ್ ಕೊಡು ಅಂತ ಕೇಳ್ತಾನೆ ಪಂಡ್ರಿನಾಥ. ಬಂದ್ಬಿಟ್ಟು ಇವನಿಗೆ ಯಾವ ಭಿಕ್ಷುಕನ್ ತರ ಬಂದು ಏನೋ ಯಾರೋ ಬಂದವ್ರೆ ಅಂದ್ಬಿಟ್ಟು ಅವನು ಕೇಳಿಸ್ಕೊಳ್ದವ್ರಂಗೆ ಸುಮ್ಮನೆ ತಂದೆ ತಾಯಿನ ಬಿಟ್ಟು ಹೋಗ್ಬೇಕಲ್ಲ, ಸೇವೆ ಮಾಡ್ತಾ ಇದ್ದು ಅಂತ ಅವನು ಪಾದ ಒತ್ತಾನೆ ಕೂತಿರ್ತಾನೆ. ಆವಾಗ 2 ಸರಿ ಕೂಗ್ತಾನೆ, 3 ಸರಿ ಕೂಗ್ತಾನೆ. ಏನ್ ಮಾಡಿದ್ರು ಎದ್ದು ಹೋಗಲ್ಲ ಇವನು. ಯಾಕೆ ಅಂತಾನೆ, ನಾನು ತಂದೆ ತಾಯಿ ಸೇವೆ ಮಾಡ್ತಾ ಇದ್ದೀನಿ ಅಂತ. ಇವನು ನಿಜವಾಗ್ಲೂ ಮಾಡ್ತಾ ಇದ್ದಾನಲ್ವಾ ಅಂತ ಪರೀಕ್ಷೆ ಮಾಡಕ್ಕೆ ಅಷ್ಟು ಕೂಗ್ಕೊಂಡ್ ಬಾಗ್ಲಲ್ಲಿ ನಿಂತಿರ್ತಾನೆ ಪಾಂಡುರಂಗ. ಆಮೇಲೆ ಒಂದ್ಸರಿ ಇನ್ನು ಜೋರಾಗಿ ಕೂಗ್ದಾಗ ಇವನಿಗೆ ಬೇಜಾರಾಗ್ಬಿಟ್ಟು, ಏನದು ನೀ ಯಾಕೆ ಇಷ್ಟೊಂದು ಬಡ್ಕೋತಾ ಇದೀನ? ನಾನು ತಂದೆ ತಾಯಿ ಸೇವೆ ಮಾಡ್ತಾ ಇದ್ದೀನಿ, ನಾನು ನಿನಗೆ ಏನ್ ಕೊಡ್ಬೇಕು ಬಂದ್ ಇವಾಗ ಅಂತ ಬೈಕೊಂಡು ಇವನ್ ಜೋರ್ ಮಾಡ್ತಾನೆ. ಅವಾಗ ಆದ್ರೂ ಪರವಾಗಿಲ್ಲ, ನಾನು ಇಷ್ಟೊಂದು ಬೇಡ್ಕೊತಾ ಇದೀನಿ ಅಂದ್ರೆ ನಿಮ್ ತಂದೆ ತಾಯಿನ ಬಿಟ್ಟು ನನಗೊಂದು ಸಹಾಯ ಮಾಡ್ಬಾರ್ದಾ, ನನಗೊಂದು ಲೋಟ ನೀರ್ ಕೊಡ್ಬಾರ್ದಾ ಅಂತ ಕೇಳಿದಾಗ, ಇಲ್ಲ ನಿಂತಿರು ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ಮತ್ತೆ ಅಲ್ಲಿಂದ ಪಕ್ಕದಲ್ಲೇ ಒಂದು ಇಟ್ಟಿಗೆ ಇಟ್ಟಿರ್ತಾನೆ. ಕಾಲ್ ಸುಡ್ತಾ ಇದೆ ನನಗೆ, ನಾನು ಇಷ್ಟೊಂದು ಬಿಸಿಲು ಬಂದು ನಿಂತಿದ್ದೀನಿ, ನೀನ್ ಎಂತ ಇವನು ಅಂತ ಅಂದಾಗ, ಇಲ್ಲ ಇಲ್ಲ ನೀ ಏನ್ ಪಿತೃಭಕ್ತಿ ಮಾಡ್ತಾ ಇದೆಯೋ ಏನ್ ಮಾಡ್ತಾ ಇದೆಯೋ ನನಗೆ ಗೊತ್ತಿಲ್ಲ ಅಂದಾಗ ಇವನು ಬಾಗಿಲು ತೆಗೆಯೋದು. ಬಾಗಿಲು ತೆಗೆದಾದ್ಮೇಲೆ ಹಂಗೂ ಕೂಗಿದ್ರು ಇವ್ನು ಬರಲ್ಲ, ಅಷ್ಟೊಂದು ಕೂಗ್ಕೊತಾ ಇರ್ತಾನೆ, ಬಂದಿರಲ್ಲ. ಅವನು ಕೋಪದಿಂದ ಬಂದ್ಬಿಟ್ಟು, ಆಮೇಲೆ ನನ್ ತುಂಬಾನೇ ಬಿಸಿಲು, ನನ್ಗೆ ಆಗದೇ ಇಲ್ಲ ನಿಂತ್ಕೊಳ್ಳಕ್ಕೆ, ನಿಧಾನ ಮಾಡ್ತಿಲ್ವಾ ಅಥವಾ ನಾನು ಹೋಗ್ಲಾ ಅಂತ ಕೇಳ್ತಾನೆ. ಆವಾಗ ಇಲ್ಲ ನಾನು ಬರ್ತೀನಿ, ಆದ್ರೂ ನಾನು ಅಷ್ಟು ತನಕ ನಮ್ಮ ತಂದೆಗೆ ಒಂಚೂರು ನಿದ್ದೆ ಮಾಡ್ತಾ ಇದೆ, ನಮ್ಮ ತಾಯಿ ಸೇವೆ ಮಾಡ್ತಾ ಇದ್ದೀನಿ, ಅದರಿಂದ ಇರು ಅಂತ ಅಂದ್ಬಿಟ್ಟು, ತುಂಬಾ ಬಿಸಿಲು ಅಂದೋದಕ್ಕೆ ತಗೋ ನೀನು ಬಿಸಿಲಾದ್ರೆ ಒಂದು ಈ ಪಕ್ಕದಲ್ಲೇ ಒಂದು ಇಟ್ಟಿಗೆ ಇರುತ್ತೆ ಮನೆ ಒಳಗಡೆ, ಅದು ಸಣ್ಣ ಬಡವ್ರ ಮನೆ ಅಲ್ವಾ, ಅದು ಒಂದು ಇಟ್ಟಿಗೆ ಬಿದ್ದಿರುತ್ತೆ. ಆ ಇಟ್ಟಿಗೆ ತೆಗೆದು ಬಿಸಾಡ್ತಾರೆ. ಆ ಇಟ್ಟಿಗೆ ಮೇಲೆ ಅವನು ಪಾಂಡುರಂಗ ನಿಂತ್ಕೊಂಡಿರ್ತಾನೆ. ಅದನ್ನೇ ಇವಾಗ ಇಟ್ಟಿಗೆ ಮೇಲೆ ನಿಂತಿದ್ದಕ್ಕೆ ಫುಲ್ ಒಂದು ಹಾಡಿದೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಶನಿವಾರ ಹಾಡು ಹೇಳ್ತೀನಿ. ಪಾಂಡುರಂಗ ಇಟ್ಟಿಗೆ ಮೇಲೆ ನಿಂತ್ಕೊಂಡು ಅವನ ಪರೀಕ್ಷೆನ ಕಾಯ್ಕೊಂಡಿದ್ದು, ಅದಕ್ಕೆ ಅವನು ಸೊಂಟದ ಮೇಲೆ ಕೈ ಇಟ್ಕೊಂಡು ಇಟ್ಟಿಗೆ ಮೇಲೆ ನಿಂತ್ಕೊಂಡಿರ್ತಾನೆ, ಭಕ್ತನ ಪರೀಕ್ಷೆ ಮಾಡೋದಿಕ್ಕೆ ಅಂತ ಅನ್ಬಿಟ್ಟು. ಆವಾಗ ಅವನಿಗೆ ಒಂಥರ ತುಂಬಾ ನಾನು ಇಷ್ಟೊಂದು ಪಾಂಡುರಂಗ ಬಂದಾಗೆ ನಾನು ನಮ್ಮ ಮೈ ಮರ್ತ್ಬಿಟ್ನಲ್ಲ ನಾನು ಅಂದ್ಬಿಟ್ಟು ಹೋಗಿ ಅವಾಗ ಕಾಲು ಹಿಡ್ಕೊಂಡು ನೋಡಿದಾಗ ಅವನು ಪಾಂಡುರಂಗ ಆಗಿರ್ತಾನೆ. ಅದೇ ರೂಪನೇ ಇವಾಗ ಪಾಂಡುರಂಗನ ದೇವಸ್ಥಾನದಲ್ಲಿ ಇರೋದು ಕೂಡ ಇಟ್ಟಿಗೆ ಮೇಲೆ ನಿಂತಿದ್ದೇ ಇದೆ. ಜೊತೆಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಕ್ಕೆ ಪಾಂಡುರಂಗನ ಒಬ್ಬ ದೇವರು ಮಾತ್ರ ಅವಕಾಶ ಇರೋದು. ನಾವ್ ಯಾವುದೇ ದೇವರಿಗೆ ನಾವ್ ಎಷ್ಟೇ ಮಡಿ ಮಾಡಿ ಎಷ್ಟೇ ದುಡ್ಡು ತಗೊಂಡು ಕೊಟ್ಟು ಬೆಳ್ಳಿ ಕಿರೀಟ ಮಾಡೋರು ಕೂಡ ಮಾಡ್ಸಿರೋರ್ಗುನು ಪಾದ ಮುಟ್ಟಕ್ಕೆ ಅವಕಾಶ ಕೊಡಲ್ಲ. ಭಕ್ತರು ಸಾವಿರಾರು ಗಟ್ಟೆ ನಾವು ಖರ್ಚು ಮಾಡಿ ಅನ್ನದಾನ ಮಾಡ್ತಾ ಇದೀವಿ, ನೀನು ಬೆಳ್ಳಿ ಕಿರೀಟ ಮಾಡ್ತೀನಿ ಅಂತೆಲ್ಲ ಅಂದ್ರೆ ಗರ್ಭಗುಡಿ ಒಳಗಡೆ ಅವ್ರಿಗಿಂತ ಕಡಿಮೆ ಆಗಿರುವಂತ ಒಬ್ಬ ಬ್ರಾಹ್ಮಣನ್ನೇ ಪೂಜಾರಿಯಾಗಿ ಇಟ್ಕೊಂಡಿರ್ತಾರೆ ಹೊರ್ತು
ಅಲ್ಲಿ ಪಾದ ಮುಟ್ಟಕ್ಕೆ ಬಿಡಲ್ಲ, ಹೂವು ಧರಿಸಕ್ಕೆ ಬಿಡಲ್ಲ. ಬಟ್ ಪಾಂಡುರಂಗನ ದೇವಸ್ಥಾನದಲ್ಲಿ ಮಾತ್ರ, ಪಂಡ್ರಾಪುರದಲ್ಲಿ ಅಥವಾ ಪಾಂಡುರಂಗನಿಗೆ ಮಾತ್ರ ಆ ಯೋಗ್ಯತೆ ಇರೋದು. ಪಾಂಡುರಂಗ ಕಾಲನ್ನ ಮುಟ್ಟಿಸ್ಕೊಳ್ಳೋಕೆ ಅವತ್ತಿಂದ ಅವನು ಮಾಡಿರ್ತಾನೆ. ಅದರಿಂದ ಪಂಡ್ರಾಪುರದಲ್ಲಿರೋ ಪಾಂಡುರಂಗನ ಬೆರಳುಗಳದು ಇದು ಗಿಣ್ಣೆಲ್ಲ ಸೌದೋಗಿದೆ ಅಂತ. ಯಾಕೆಂದ್ರೆ ಪಾದ ಮುಟ್ಟಿ 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 ಭಕ್ತರೆಲ್ಲ ಹೋಗಿ ಪಾದದ ಬೆರಳುಗಳೆಲ್ಲ ಸೌದೋಗಿದೆ ಅಂತ ಅಂದ್ರು. ಅದನ್ನ ಟೆಸ್ಟ್ ಮಾಡಕ್ಕೆ ಅಂತ ನಾವು 2 ಸರಿ ಹೋಗಿ ಬಂದ್ವಿ. ಅದು ಕೈ ಮನೇಲಿ ಬಿಡ್ತಾರೆ, ಹಿಂಗ್ ಹೇಳ್ತಾರೆ, ಹಿಂಗ್ ಹೇಳ್ ಬಿಟ್ಬಿಡ್ತಾರೆ, ಹೋಗಿ ಅಂತ ಅಟ್ಬಿಡ್ತಾರೆ. ತಿರುಪ್ತಿಗಿಂತನೂ ಅಲ್ಲಿ ತುಂಬಾ ಸ್ಟ್ರಿಕ್ಟ್ ಇರುತ್ತೆ. ಅದನ್ನ ಹೇಳಕ್ಕೆ ನಾನು ಇಷ್ಟಪಟ್ಟೆ ಮೇಡಮ್. ತುಂಬಾ ಅಲ್ಲಿ ಹೋದಾಗ ಒಂಥರ ಕಿಲೋಮೀಟರ್ ಗಟ್ಟಲೆ ಇರುತ್ತೆ. ಆವಾಗ ಅವನು ಗೋವಿಂದ ಗೋವಿಂದ ಅಂತ ಅಂದ್ಬಿಟ್ಟು ಒಂದ್ ಹಾಡು ಹೇಳ್ತಾನೆ. ಒಂದ್ ಲೈನ್ ಹಾಡು ಹೇಳ್ಬಿಡ್ತೀನಿ ಮೇಡಮ್. ಗೋವಿಂದ 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 ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ಅಣುರೇಣು ತೃಣ ಕಾಷ್ಟ ಪರಿಪೂರ್ಣ ಗೋವಿಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ನಿರ್ಮಲಾತ್ಮಕನಾಗಿ ಇರುವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಈ ಪರಿಮಹಿಮೆಯ ತಿಳಿಯುವುದೇ ಆನಂದ, ಈ ಪರಿಮಹಿಮೆಯ ತಿಳಿಯುವುದೇ ಆನಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಪರಮ ಪುರುಷ ಪುರಂದರ ವಿಠಲ, ಪರಮ ಪುರುಷ ನಮ ಪುರಂದರ ವಿಠಲ, ಎನ್ನೊಡೆಯನ ದಾಸ ನಾಗಿರುವುದೇ ಆನಂದ, ಎನ್ನೊಡೆಯನ ದಾಸ ನಾಗಿರುವುದೇ ಆನಂದ, ಗೋವಿಂದ ನಿನ್ನ ಪಾದವೇ ಚಂದ, ಗೋವಿಂದ ನಿನ್ನ ನಾಮವೇ ಅಂದ, ಗೋವಿಂದ ನಿನ್ನ ನಾಮವೇ ಅಂದ. ಹರೇ ಶ್ರೀನಿವಾಸ ಮೇಡಮ್, ಹರೇ ಶ್ರೀನಿವಾಸ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಪಾಂಡುರಂಗ ಎಷ್ಟು ಪುಂಡ ಅಂತ ಹೇಳೋದು ಗೊತ್ತಾಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಲಕ್ಷ್ಮಿ ಮ್ಯಾಮ್, ಲಕ್ಷ್ಮೀ ಭಯ್ಯ. ಪುಂಡಲೀಕ ಪುಂಡಾಗಿದ್ದವನು ಆಮೇಲೆ ಭಕ್ತ ಆಗ್ತಾನೆ. ಆಯ್ತಾಯ್ತು, ನೆಕ್ಸ್ಟ್ ಇನ್ನೊಬ್ರಿಗೆ ಅವಕಾಶ. ನಾನು ಕತೆ ಹೇಳ್ಬೇಕು ಅಂತ ಇದ್ದೀನಿ. ಹಾ, ಹೇಳಿ ಹೇಳಿ. ಒಂದ್ ಊರಲ್ಲಿ ಒಬ್ರು ಲಿಂಗಾಯತರು ಯಜಮಾನ್ರು ಇರ್ತಾರೆ. ಅವರು ದಾರಿ ಹೋಗ್ತಾ ಇರ್ತಾರೆ. ದಾರಿನಲ್ಲಿ ಹೋಗ್ತಾ ಇರುವಾಗ ಒಂದು ಸ್ಟ್ಯಾಚು ಸಿಗುತ್ತೆ, ವಿಗ್ರಹ ಸಿಗುತ್ತೆ. ಅದರಲ್ಲಿ ವಿಷ್ಣು ಶಿವ ಇಬ್ರು ಇರ್ತಾರೆ, ಹರಿಹರರಿಬ್ರು ಇರ್ತಾರೆ. ಅದನ್ನ ಎತ್ಕೊಂಡು ಅವರು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಈ ಲಿಂಗಾಯತರಲ್ವ ಅವರು ಶಿವನ ಕಡೆಗೇನೆ ಉಳಿ ಹಾಕಿ ಇದು ಬೂದಿ ಹಾಕಿ ಎಲ್ಲ ತೊಳಿತಾರೆ. ಶಿವನ ಕಡೆಗೆ ಎಲ್ಲ ಮಾಡ್ತಾರೆ. ಆಮೇಲೆ ಪೂಜೆಗಿಡ್ತಾರೆ. ಲಿಂಗಾಯರ ಶಿವನ ಇರೋ ಕಡೆನೆ ಕುಂಕುಮ ಇಟ್ಟು, ಶಿವನಿಗೆ ಹೂವು ಇಟ್ಟು, ಶಿವನಿಗೆ ಹಣ್ಣಿಟ್ಟು ಎಲ್ಲ ಶಿವನ್ದೇ ಪೂಜೆ ಮಾಡ್ತಾರೆ ಅವರು. ಆಮೇಲೆ ಊದ್ಕಡ್ಡಿ ಹಚ್ತಾರೆ. ಊದ್ಕಡ್ಡಿ ಹೊಗೆ ಏನು ಮಾಡುತ್ತೆ, ಅದು ಒಂದು ಕಡೆ ನಿಲ್ಲುತ್ತಾ, ವಿಷ್ಣು ಕಡೆಗೆ ಹೋಗ್ತಾ ಇರುತ್ತೆ. ಅಯ್ಯೋ ನಾರಾಯಣ, ನಾನು ಈ ಕಡೆ ಮಾಡಿದ್ರೆ ಆ ಕಡೆ ಹೋಗುತ್ತಲ್ಲ, ನಾನು ಶಿವನಿಗೆ ಮಾಡಿದ್ರೆ ನಾರಾಯಣಗೆ ಹೋಗುತ್ತಲ್ಲ ಅಂತ ಅಡ್ಡ ಹಾಕ್ತಾರೆ, ಕೈಗೆ ಅಡ್ಡ ಹಾಕ್ತಾರೆ. ಆವಾಗ ತಕ್ಷಣ ವಿಷ್ಣು ಬಂದ್ಬಿಡ್ತಾರೆ, ನಾರಾಯಣ ಬಂದ್ಬಿಡ್ತಾನೆ. ಅಯ್ಯೋ ನೀನು ಬಂದ್ಯಾ, ನಾನು ಶಿವನ ಪೂಜೆ ಮಾಡಿದ್ದು, ಶಿವನ ಎಲ್ಲ ಸ್ತೋತ್ರ ಮಾಡಿದ್ದು, ನೀನು ಯಾಕೆ ಬಂದೆ ಅಂತಾರೆ. ಆವಾಗ ನಾರಾಯಣ ಹೇಳ್ತಾನೆ, ನೀನು ಅವರಿಗೆಲ್ಲ ಮಾಡಿದೆ, ಆದರೆ ಕರೆಯುವಾಗ ನನ್ನನ್ನು ಕರೆದೆ, ನಾನು ಬಂದ್ಬಿಟ್ಟೆ ಅಂತಾರೆ. ನಾವು ಯಾವುದೇ ಹೆಸರಲ್ಲಿ ಕರೆದ್ರು ದೇವ್ರ ಒಬ್ಬನೇ ಅಂತ ಈ ಕಥೆದ ಅರ್ಥ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನೀವು ವಿಡಿಯೋ ಆನ್ ಮಾಡ್ಕೊಂಡಿಲ್ವಲ್ಲ? ಮಾಡ್ತೀನಿ ಮೇಡಮ್. ಓಕೆ, ನೆಕ್ಸ್ಟ್ ಕೊಡಿ, ನಾಗಲಲಿತಾ ಮ್ಯಾಮ್ಗೆ ಕೊಡಿ. ಓಕೆ, ಹಾ, ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ನಾಗಲಲಿತಾ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ. ಒಂದು ಲೇಖನ ಮೇಡಮ್, ಸಣ್ಣದು ಒಂದು ನುಡಿ ಬೆಳಗು ಅಂತ. ಬದುಕಿಗೊಂದು ಗುರಿ ಬೇಕು ಅಂತ.
ಇರುವೆಯೊಂದು ತನಗಾಗಿ ದೊಡ್ಡದಾದ ಕಾಳೊಂದನ್ನು ಹೊರಲಾರದೆ ಹೊತ್ತುಕೊಂಡು ಹೋಗುತ್ತಿತ್ತು. ಇರುವೆ ಒಂದು ಕಾಳನ್ನ, ದಪ್ಪು ಕಾಳನ್ನ ಹೊತ್ಕೊಂಡು ಹೋಗ್ತಾ ಇರುತ್ತೆ. ಬಹಳ ದೂರದಿಂದ ಅದು ಆ ಕಾಳನ್ನ ತರ್ತಾ ಇತ್ತು. ಇರುವೆಗೆ ಸುಸ್ತಾಗಿ ಹೋಗಿತ್ತು. ಅದು ತಗೊಂಡು ಬಂದು ಅದಕ್ಕೆ ಸುಸ್ತಾಗಿತ್ತು. ಕಷ್ಟಪಟ್ಟು ಹಾಗೆಯೇ ಹೋಗುತ್ತಿರುವಾಗ ಒಂದು ಹಕ್ಕಿಯ ಗರಿಯೊಂದು ಹಾರಿ ಬಂದು ಇರುವೆಯ ಪಕ್ಕ ಬಿದ್ದಿತು. ಒಂದು ಹಕ್ಕಿ ಗರಿ ಹಾರ್ಕೊಂಡು ಬಂದು ಇರುವೆಯ ಪಕ್ಕ ಬೀಳುತ್ತೆ. ಗಾಳಿಯಲ್ಲಿ ತೇಲಿ ಬಂದು ನೆಲದ ಮೇಲೆ ಬಿದ್ದ ಆ ಗರಿಯನ್ನು ನೋಡಿ ಇರುವೆಗೆ ಸ್ವಲ್ಪ ಅಸೂಯೆ ಆಯ್ತು. ಅಲ್ಲ, ನಾನು ನೋಡಿದ್ರೆ ಹೀಗೆ ಆಹಾರವನ್ನ ಎಳೆದುಕೊಂಡು ಹೋಗ್ತಾ ಇದ್ದೀನಿ, ಈ ಗರಿ ನೋಡು ಹೇಗೆ ಆರಾಮಾಗಿ ಎಲ್ಲಾ ಕಡೆ ಹಾರ್ಕೊಂಡು ಹೋಗ್ತಿದೆ ಅಂತು. ಮತ್ತೆ ಅದನ್ನೇ ಗರಿಗೆ ಹೇಳ್ತು, ನೀನೆಷ್ಟು ಹಗುರ, ನಿನಗೆ ಯಾವುದು ನಿರ್ಬಂಧಗಳೇ ಇಲ್ಲ, ನೀನೇ ಅದೃಷ್ಟವಂತ ಅಂತ ಆ ಗರಿಗೆ ಹೇಳುತ್ತೆ ಇರುವೆ. ಆ ಗರಿ ಜೋರಾಗಿ ನಕ್ಕು ಹೇಳ್ತು, ನೀನು ಹೇಳಿದ್ದು ಸರಿ, ಆದರೆ ಗಾಳಿ ಮನಸ್ಸಿಗೆ ಬಂದ ಕಡೆ ನನ್ನನ್ನು ತೆಗೆದುಕೊಂಡು ಹೋಗಿ ಬೀಸಾಕುತ್ತಲ್ಲ, ನಾನೆಲ್ಲಿಗೆ ಹೋಗ್ಬೇಕು ಅನ್ನುವುದನ್ನು ನಿರ್ಧರಿಸುವ ಸ್ವಾತಂತ್ರ್ಯವೇ ನನಗಿಲ್ಲ, ನೀನೇ ಅದೃಷ್ಟವಂತ ಅಂತ ಹೇಳುತ್ತೆ ಗರಿ. ನಿನಗೆ ನಿನ್ನದೇ ಆದ ಮನೆ ಇದೆ, ಕಷ್ಟಪಟ್ಟು ಆಹಾರ ಸಂಗ್ರಹಿಸುತ್ತಿ, ಮಳೆಗಾಲದಲ್ಲಿ ಬೆಚ್ಚಗೆ ನಿನ್ನ ಗೂಡೊಳಗೆ ಕೂತು ತಿನ್ನುತ್ತಿ, ವಿಶ್ರಾಂತಿ ಪಡೆಯುತ್ತೆ. ಆದ್ರೆ ನನಗೆ ನನ್ನದೇ ಆದ ಮನೆಯೂ ಇಲ್ಲ, ಗುರಿಯೂ ಇಲ್ಲ. ಗಾಳಿ ಕೊಂಡೊಯ್ಯುತ್ತಾ ಹೋಗುತ್ತಾ ಇರುವುದು ನನ್ನ ಮುಂದಿನ ನಿಲ್ದಾಣ ಯಾವುದೆಂಬ ಊಹೆಯೂ ನನಗಿಲ್ಲ. ಮತ್ತೇನನ್ನೋ ಹೇಳಲಿಕ್ಕೆ ಹೊರಟಿತ್ತು. ಅಷ್ಟು ಹೊತ್ತಿಗೆ ಬಲವಾದ ಗಾಳಿ ಬೀಸಿ ಗರಿಯನ್ನು ಹಾರಿಸಿಕೊಂಡು ಹೋಗಿ ದೂರದ ಒಂದು ಮುಳ್ಳಿನ ಪೊದೆಯ ಮೇಲೆ ಬೀಳಿಸಿತು. ಇರುವೆ ರಸ್ತೆ ಬದಿಯಲ್ಲಿ ತನ್ನ ಪ್ರಯಾಣ ಮುಂದುವರಿಸಿತು. ನಿಜ, ಬದುಕಿಗಾಗಿ ಕಷ್ಟಪಡುವುದು, ಒತ್ತಡ ಅನುಭವಿಸುವುದು ಇದ್ದೇ ಇರುತ್ತದೆ. ಆದರೆ ಗುರಿಯಿಲ್ಲದ ಸ್ವಾತಂತ್ರ್ಯ ನಮ್ಮನ್ನು ಸಂಕಷ್ಟಕ್ಕೆ ಸಿಲುಕಿಸುತ್ತದೆ. ಸ್ವಚ್ಛಂದವಾಗಿ ವಿಹರಿಸುತ್ತಿರುವಂತೆ ಕಂಡ ಗರಿಗೆ ತನ್ನ ದಾರಿಯನ್ನಾಗಲಿ ಗುರಿಯನ್ನಾಗಲಿ ನಿರ್ಧರಿಸುವ ಸ್ವಾತಂತ್ರ್ಯವಿಲ್ಲ. ಇರುವೆ ಕಷ್ಟಪಡುತ್ತಿದ್ದರೂ ಅದಕ್ಕೊಂದು ಗುರಿ ಇದೆ, ಅದರದ್ದೇ ಆದ ಒಂದು ಬದುಕಿದೆ. ಸ್ವಾತಂತ್ರ್ಯವೆಂದರೆ ಬೇಕಾಬಿಟ್ಟಿ ಇರುವುದಲ್ಲ, ಬದುಕಿಗೊಂದು ಗಮ್ಯವಿರಬೇಕು, ಅದನ್ನು ಸಾಧಿಸಲು ಶಿಸ್ತಿರಬೇಕು, ಸತತ ಪ್ರಯತ್ನವಿರಬೇಕು. ಯಾರದ್ದೋ ಬದುಕು ಸುಲಭ ಎಂದುಕೊಂಡು ನಮ್ಮ ಬದುಕನ್ನು ನೋಡಿ ಅಳುತ್ತಾ ಕೂರುವುದು ಮೂರ್ಖತನ. ಹಗುರವಾಗಿ ಹಾರುವ ಆ ಪುಟ್ಟ ರೆಕ್ಕೆಯ ಬದುಕಿನಂತೆ ಸುಖಿಗಳೆಂದು ಕಾಣುವ ಜನರ ಬದುಕಿನಲ್ಲಿ ನಡೆಯುತ್ತಿರುವ ತಲ್ಲಣಗಳು ಬೇರೆಯವರಿಗೆ ಕಾಣುವುದಿಲ್ಲ. ಹೀಗಾಗಿ ನಮ್ಮ ಬದುಕನ್ನು ಬೇರೆಯವರಿಗೆ ಹೋಲಿಸಿಕೊಳ್ಳದೆ ಸವಾಲುಗಳನ್ನು ಎದುರಿಸುತ್ತಾ ಸಂತೃಪ್ತಿಯಿಂದ ಮುನ್ನಡೆಯುವುದು ಅತ್ಯುತ್ತಮ ಆಯ್ಕೆ. ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ತುಂಬಾ ಚೆನ್ನಾಗಿ ಹೇಳಿದ್ರಿ, ಒಳ್ಳೆ ನೀತಿ ಇದೆ. ಓಕೆ, ಎಲ್ಲರ ಜೀವನದಲ್ಲಿ ಗುರಿ ಇರಬೇಕು, ಆವಾಗಲೇ ಜೀವನ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಉಮಾದೇವಿ ಮ್ಯಾಮ್. ನಮಸ್ತೆ ರೇವತಿ ಮೇಡಮ್. ನಮಸ್ತೆ. ನಾನು ಇವತ್ತೊಂದು ಚಿಕ್ಕ ಕತೆ ಹೇಳ್ತೀನಿ. ಹೇಳಿ. ತುಂಬಾ ದೊಡ್ಡದೇನಲ್ಲ, ಚಿಕ್ಕದೆ ನೀತಿ ಕತೆ ಅದು. ಹೇಳಿ ma'am. ಒಂದು ಕಾಗೆ ಕತೆ. ಒಂದು ಕಾಗೆ, ಒಂದು ಊರಲ್ಲಿ ಒಂದು ಕಾಗೆ ಇತ್ತಂತೆ. ಅದು ರಂಬೆ ಮೇಲೆ ಕೂತಿತ್ತಂತೆ. ಅದು ಜೋರ ಕರ್ಕಶವಾಗಿ ಕೂಗ್ತಾ ಇತ್ತಂತೆ. ಅವಾಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಕಲ್ ತಗೊಂಡ್ ಹೊಡೆದ್ನಂತೆ. ಈ ಊರಿನ ಜನ ಸರಿ ಇಲ್ಲಪ್ಪ ಅಂತೇಳಿ ಅದೇನ್ ಮಾಡ್ತಂತೆ, ಪಕ್ಕದೂರ್ಗ್ ಹೋಯ್ತಂತೆ. ಪಕ್ಕದೂರ್ಗ್ ಹೋಗಿ ಮರದ ರಂಬೆ ಮೇಲೆ ಕುತ್ಕೊಳ್ತಂತೆ. ಅಲ್ಲಿ ಒಬ್ಬನು ಗನ್ ತಗೊಂಡೆ ಅದನ್ನ ಹೊಡೆಯಕ್ ಹೋಗ್ಬಿಟ್ಟಂತ, ಕರ್ಕಶವಾಗಿ ಕೂಗಿದ್ದಕ್ಕೆ. ಆವಾಗ ಅಯ್ಯೋ, ಈ ಊರು ಸರಿ ಇಲ್ಲ, ಇಲ್ಲಿ ಜನನು ಸರಿ ಇಲ್ಲ ಅಂತೇಳಿ ಮತ್ತೆ ಮೊದ್ಲಿದ್ದ ಊರಿಗೆ ಹೋಯ್ತಂತೆ. ಅಲ್ಲೋಗಿ ಕುತ್ಕಂತಂತೆ. ಕುತ್ಕೊಂಡಾಗ ಅಲ್ಲೊಂದು ಕೋಗಿಲೆ ಕೂತಿತ್ತಂತೆ. ಅದು ಕೋಗಿಲೆಗೆ ಪ್ರಶ್ನೆ ಮಾಡ್ತಂತೆ, ಕೋಗಿಲೆ, ನೀನು ಕಪ್ಪಗಿದೀಯಾ, ನಾನು ಕಪ್ಪಗಿದ್ದೀನಿ, ನೀನು ಕೂಗ್ತೀಯಾ, ನಾನು ಕೂಗ್ತೀನಿ. ನಾನ್ ಕೂಗಿದ್ರೆ ಕರ್ಕಶವಿದೆ ಅಂತ ಎಲ್ಲರೂ ಕಲ್ತಂಗ್ ಹೊಡಿತಾರೆ, ನೀನ್ ಕೂಗಿದ್ರೆ ಕೋಗಿಲೆ ಕೋಗಿಲೆ ಎಲ್ಲಿದೆ ಅಂತ ಹುಡ್ಕೊಂಬಂದ್ ಕೇಳ್ತಾರೆ. ಯಾಕೆ ಹಿಂಗೆ, ಯಾಕೆ ಜನ ಹಿಂಗೆ ಅಂತ ಕೇಳ್ತಂತೆ. ಅದಕ್ಕೆ ಇದು ಹೇಳ್ತಂತೆ, ಕೋಗಿಲೆ ಹೇಳ್ತಂತೆ, ನೀನ್ ಕೂಗಿದ್ಯಾ, ಕರ್ಕಶವಾಗಿ ಕೂಗ್ತೀಯಾ, ನಾನು ಸುಮಧುರವಾಗಿ ಕೂಗ್ತೀನಿ, ಅದಕ್ಕೆ ಅದು ನನ್ನ ಹುಡ್ಕೊಂಡ್ ಬರ್ತಾರೆ ಜನ ಅಂತ ಹೇಳುತ್ತಂತೆ. ಕಷ್ಟ ಬಂದಾಗ ಮನುಷ್ಯನ್ಗೆ, ಜೀವನದಲ್ಲಿ ನಮಗೆ ಕಷ್ಟ ಬಂದಾಗ ಜಾಗವನ್ನ ಬದಲಾಯಿಸಬಾರ್ದು, ರಾಗವನ್ನ ಬದಲಾಯಿಸ್ಬೇಕು ಅಂತ ಇದು ಕೋಗಿಲೆ ಹೇಳ್ತಂತ. ಅದಕ್ಕೆ ಹಾಗೇನೆ ನಾವು 50% ಪ್ರಾಬ್ಲಮ್ಗಳಿಗೆ ನಮ್ಮ ಮಾತೇ ಮೂಲ. ನಮ್ಗೆ ನಮ್ಮ ಮಾತೆ ನಮಗೆ ಮುತ್ತು, ನಮ್ಮ ಮಾತೆ ನಮಗೆ ಮೃತ್ಯು. ನಾವು ಯಾರಿಗಾದ್ರೂ ಬನ್ನಿ ಇಲ್ಲಿ ಅಂತ ವಿನಯದಾಗೆ ಬನ್ನಿ ಇಲ್ಲಿ ಅಂತ ಕರೆಯೋಕು, ಬನ್ನಿ ಇಲ್ಲಿ ಅಂತ ಜೋರಾಗಿ ಕರೆಯೋದಕ್ಕೂ ವ್ಯತ್ಯಾಸ ಇರುತ್ತೆ. ಅದಕ್ಕೆ ಹಾಗಂತ ಬಣ್ಣವಾಗಿ ಮಾತಾಡಿ ಅಂತ ಹೇಳಲ್ಲ, ವಿನಮ್ರವಾಗಿ ಮಾತಾಡಿ ಅನ್ನೋದು ಈ ಕತೆ ಸಾರಾಂಶ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು. ನಾಗರತ್ನ ಮೇಡಮ್. ಅವರು ಹೇಳಿದ್ರಲ್ಲ ಮ್ಯಾಮ್, ಅವರಲ್ಲ,
ಅದು BR ನಾಗರತ್ನಮ್ಮ, ಇವರು ಮೈಸೂರು ನಾಗರತ್ನಮ್ಮ. ಓಕೆ ಮ್ಯಾಮ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮ್ಯಾಮ್. ಮೇಡಮ್ ಹಾಡು. ಹಾ ಮೇಡಮ್, ಹಾ ಹೇಳಿ. ನಾನೊಂದು ಭಾವಗೀತೆ ಹಾಡ್ತೀನಿ ಮೇಡಮ್. ಪ್ರೀತಿಯ ಕರೆ ಕೇಳಿ, ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ, ಆತ್ಮನ ಮೊರೆ ಕೇಳಿ. ಏನೋ ನೆಟ್ವರ್ಕ್ ಇಶ್ಯೂ ಆಯ್ತು. ನಾಗರತ್ನಮ್ಮ ಮೇಡಮ್ ಕೇಳ್ತಾ ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಬೇರೆ ಯಾರ್ದು ಹ್ಯಾಂಡ್ ರೈಸ್ ಇಲ್ಲ ಅಲ್ಲ? ನಾನೊಂದು ಹಾಡ್ಲಾ ಮೇಡಮ್? ನೀವೊಂದು ಹಾಡಿ, ಅವ್ರಿಗೆ ಆಮೇಲೆ ಆಪ್ಷನ್ ಕೊಡೋಣ. ಚೆನ್ನಾಗಿ ಹಾಡ್ತಾರೆ ಅವರು, ಏನೋ ನೆಟ್ವರ್ಕ್ ಇಶ್ಯೂ ಆಗಿದೆ. ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಹೌದು, ಪ್ರತಿ ಸಲ ತುಂಬಾ ಚೆನ್ನಾಗಿ ಹಾಡ್ತಾರೆ ಅವರು. ಪರವಾಗಿಲ್ಲ, ನೀವು ಹಾಡು ಹೇಳಿ ಮ್ಯಾಮ್, ಅವ್ರಿಗೆ ಆಮೇಲೆ ಕೊಡುವ. ಭೂತಯ್ಯನ ಮಗ ಇದೊಂದು ಹಾಡು, ನಮ್ದು ರಾಗ ಏನಕ್ ಚೆನ್ನಾಗಿಲ್ಲ ಅಂತ ಹೇಳಬಾರ್ದು. ಎಲ್ಲರದು ರಾಗ ಒಂದೊಂದ್ ತರದಲ್ಲಿ ಚಂದಾನೆ. ಹೇಳಿ. ಸೋಬಾನ ಸೋಬಾನ ಸೋಬಾನವೇ, ಸೋಬಾನ ಸೋಬಾನ ಸೋಬಾನವೇ. ಸೋಬಾನ ಎಂಬುದು ಶಿವನಿಗೆ, ಸೋಬಾನ ಎಂಬುದು ಶ್ರೀ ಗೌರಿಗೆ. ಸೋಬಾನ ಸೋಬಾನ ಸೋಬಾನವೇ, ಸೋಬಾನ ಸೋಬಾನ ಸೋಬಾನವೇ. ಚಂದಾದ ಹಸೆ ಮೇಲೆ ಸುಂದರ ಕುಳಿತಾನೆ, ಇಂದು ಕಂಕಣವ ತೊಡಿಸಿರೆ, ಇಂದು ಕಂಕಣವ ತೊಡಿಸಿರೆ ಚಲುವೆಗೆ, ಚಂದನದ ಗೊಂಬೆ ಮಾದೇವಿಗೆ, ಚಂದನದ ಗೊಂಬೆ ಮಾದೇವಿಗೆ. ಅಕ್ಕ ತಂಗೀರು ಬಂದು ಮುತ್ತಿನಾರತಿ ಎತ್ತಿ, ಕರೆಯಿರಿ ವರನನು ಮಂಟಪಕ್ಕೆ, ಕರೆಯಿರಿ ವರನನು ಮಂಟಪಕ್ಕೆ. ಸೋದರ ಮಾವಯ್ಯ ಕರೆ ತನ್ನಿರಯ್ಯ, ಧಾರೆಗೆ ವಧುವನ್ನು ನಿಮ್ಮ ತವರಿನ ಬೆಳಕನ್ನು. ಹೆಜ್ಜೆ ಇಟ್ಟರೆ ಸವೆಯೋಳೆ, ಲಜ್ಜೆಗೆ ನಿಲವ ಕೆರೆಯೋಳೆ, ಹೆಜ್ಜೆ ಇಟ್ಟರೆ ಸವೆಯೋಳೆ, ಲಜ್ಜೆಗೆ ನಿಲವ ಕೆರೆಯೋಳೆ, ನಿನ್ನಯ ಗಂಡನ ಹೆಸರೇಳೆ, ನಿನ್ನಯ ಗಂಡನ ಹೆಸರೇಳೆ. ಗುಳ್ಳ. ಕದ್ದು ಹೆಂಡಿರ ನೋಡೋನೆ, ಮುದ್ದು ಮುಖಕ್ಕೆ ಸೋತೋನೆ, ಕದ್ದು ಹೆಂಡಿರ ನೋಡೋನೆ, ಮುದ್ದು ಮುಖಕ್ಕೆ ಸೋತೋನೆ, ನಿನ್ನಯ ಹೆಂಡತಿ ಹೆಸರೇಳು, ನಿನ್ನಯ ಹೆಂಡತಿ ಹೆಸರೇಳು. ಮಾದೇವಿ. ಸೋಬಾನ ಸೋಬಾನ ಸೋಬಾನವೇ, ಸೋಬಾನ ಸೋಬಾನ ಸೋಬಾನವೇ. ಸೋಬಾನ ಎಂಬುದು ಶಿವನಿಗೆ, ಸೋಬಾನ ಎಂಬುದು ಶ್ರೀ ಗೌರಿಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರಿ. ಓಕೆ, ಉಮಾದೇವಿ ಮ್ಯಾಮ್ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಅವರಿಗೆ ಕೊಡಿ ಅಂತೆ. ನಾಗರತ್ನ ಮೇಡಮ್ ಇದ್ರೆ ನೀವು ರೆಡಿಯಾಗಿ. ಉಮಾದೇವಿ ಮೇಡಮ್ ಮಾತಾಡಿ. ಮೇಡಮ್, ಇನ್ನೊಂದು ಅವಕಾಶ ಕೊಟ್ರೆ ಒಂದು ಹಾಡು ಹೇಳ್ತೀನಿ. ಹೇಳಿ ಹೇಳಿ ಹೇಳಿ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ನಿಮ್ ತಲೆ ಕಾಣ್ತಾ ಇಲ್ಲ, ಸ್ವಲ್ಪ ಮೇಲೆ ಎತ್ತಿ, ಮೇಲೆ ಬನ್ನಿ ಸ್ವಲ್ಪ.
ಓಕೆ ಹಾ ಮೇಡಮ್, ಓಕೆ. ಸರಿ, ಕರೆಕ್ಟ್. ಕಾಣ್ತಾ ಮೇಡಮ್. ಹಾ ಸರಿ. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ, ಕಣ್ಣೀರು ಸುರಿಸಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಬಡವನ ಮಗಳಾದರೂ ಕಪ್ಪಾಗಿರಬಾರದು, ಬಡವನ ಮಗಳಾದರೂ ಕಪ್ಪಾಗಿರಬಾರದು. ಹೆಣ್ಣು ಹಡದ ತಾಯಿಗೆ ಎಂದು ಬೈಯಬಾರದು, ಹೆಣ್ಣು ಹಡದ ತಾಯಿಗೆ ಎಂದು ಬೈಯಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಣದಾಸೆ ಗುಣದವನ ಹೆಂಡತಿಯಾಗಬಾರದು, ಹಣದಾಸೆ ಗುಣದವನ ಹೆಂಡತಿಯಾಗಬಾರದು. ಕರುಣೆ ಇಲ್ಲದ ಹತ್ತಿ ಮನೆಯ ಸೊಸೆಯಾಗಬಾರದು, ಕರುಣೆ ಇಲ್ಲದ ಹತ್ತಿ ಮನೆಯ ಸೊಸೆಯಾಗಬಾರದು. ಅಪ್ಪಿಕೊಂಡು ನಡೆವ ಅತ್ತಿಯ ಸೇವೆ ಮರೆಯಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡೆದ ತಂದೆ ತಾಯಿಗೆ ಮಾತು ಬರಬಾರದು, ಹಡೆದ ತಪ್ಪಿಗಾಗಿ ತಂದೆ, ಹಡೆದ ತಪ್ಪಿಗಾಗಿ ತಾಯಿ, ಕಣ್ಣೀರು ಸುರಿಸಬಾರದು. ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಎಲ್ಲ ಅದೆಲ್ಲ ಚೇಂಜ್ ಆಗಿದೆ ಆಕ್ಚುಲಿ. ಅದು ಹಳೆ ಕಾಲದ ಹಳೆ ಕಾಲದ್ದು. ಬಡತನದಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರು ಬಹಳ ಸಾಧನೆ ಮಾಡಿ ಬಡತನವನ್ನ ನೀಗಿಸಿ ಅಪ್ಪ ಅಮ್ಮನಿಗೆ ಒಳ್ಳೇದೆಲ್ಲ ಮಾಡ್ತಾ ಇದ್ದಾರೆ ಇವಾಗ. ಓಕೆ ಮ್ಯಾಮ್, ಥ್ಯಾಂಕ್ ಯು, ಚೆನ್ನಾಗಿ ಹೇಳಿದ್ರಿ, ವೆರಿ ಗುಡ್. ವೇದಾವತಿ ಮ್ಯಾಮ್. ವೇದಾವತಿ ಮ್ಯಾಮ್ ಕೊಡ್ಲಾ? ವೇದಾವತಿ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹಾ ಮೇಡಮ್, ನಾನು ಆಗ್ಲೇ ಬರೀ ವಾಣಿ ಮೇಡಮ್ ಹತ್ರ ಮಾತ್ರ ಮಾತಾಡ್ದೆ. ನಾನು ಒಂದು ಇವ್ರು ಪಿಟೀಲ್ ಚೌಡಯ್ಯ ಅವ್ರ ಬಗ್ಗೆ ಸ್ವಲ್ಪ ಮಾತಾಡ್ಲಾ? ಎಷ್ಟು ಹೊತ್ತು ಮ್ಯಾಮ್? ಒಂದು ಮ್ಯಾಕ್ಸಿಮಮ್ 5 ನಿಮಿಷ, ಒಂದು ಹಾಡ್ದು ಹೇಳ್ದಷ್ಟು ಹೊತ್ತ ಆಗ್ಬೋದು. ಪರವಾಗಿಲ್ಲ, ಹೇಳಿ. ತುಂಬಾ ಟೈಮ್ ತಗೊಳ್ಳೋದು ಬೇಡ, ಶಾರ್ಟ್ ಆಗಿ ಹೇಳೋದು ಹೇಳಿ. ಹಾ ಹೇಳ್ತೀನಿ. ನನ್ನ ಸೀಟ್ ಒಂದು ಕನ್ಫರ್ಮ್ ಮಾಡಿ. ಮೇಡಮ್ ಹೇಳಿ. ಅವರು ಪಿಟೀಲ್ ಚೌಡಯ್ಯ ಅವರು ಹಿ ವಾಸ್ ಎ ಗ್ರೇಟ್ ವಯಲಿನಿಸ್ಟ್. ಪಿಟೀಲು ಅಂದ್ರೆ ಪಿಟೀಲ್ ಬಾರ್ಸೋರು, ಅದಕ್ಕೆ ಅವ್ರಿಗೆ ಪಿಟೀಲ್ ಚೌಡಯ್ಯ ಅಂತಾರೆ. ಅವರು ಬೆಂಗಳೂರಿನ ಮಲ್ಲೇಶ್ವರಂದಲ್ಲಿ ಟ್ಯಾಂಕಿ ರಸ್ತೆ ಕಾಣುವಂತೆ ಒಂದು ಪಿಟೀಲ್ ಆಕಾರದ ಚೌಡಯ್ಯ ಮೆಮೋರಿಯಲ್ ಹಾಲ್ ಇದೆ. ಅದು ಕರ್ನಾಟಕ ಸಂಗೀತದ ಮಹಾನ್ ವಿದ್ವಾಂಸ, ಪ್ರಖ್ಯಾತ ವಯಲಿನ್ ವಾದಕ ತಿರುಮಕೊಡಲು ಚೌಡಯ್ಯನವರ ಸ್ಮಾರಕ. ಪಿಟೀಲ್ ಚೌಡಯ್ಯ ಎಂದೇ ಅವರು ಪ್ರಖ್ಯಾತರು. ಮೈಸೂರಿನ ಚಾಮರಾಜಪುರದಲ್ಲಿ ಈಗಲೂ ಪಿಟೀಲ್ ಚೌಡಯ್ಯನವರಿದ್ದ ಮನೆ ಇದೆ. ಜನವರಿ 19 ಚೌಡಯ್ಯನವರ ಪುಣ್ಯಸ್ಮರಣೆ ದಿನ. 1894 ವರ್ಷದಲ್ಲಿ ಜನಿಸಿದ ಚೌಡಯ್ಯನವರು 67 ಜನವರಿ 19 ಲೋಕವನ್ನ ಅಗಲಿದರು. ಪಿಟೀಲ್ ಚೌಡಯ್ಯನವರು ಸಪ್ತತಂತಿಗಳ ಪಿಟೀಲನ್ನು ನುಡಿಸುತ್ತಿದ್ದ ಖ್ಯಾತಿವಂತರು. ಚೌಡಯ್ಯನವರ 7 ತಂತಿ ಪಿಟೀಲಿನ ಕಲ್ಪನೆಯ ಬಗೆಗೆ ಕೆಲಕಾಲ ಅವರ ಶಿಷ್ಯರಾಗಿದ್ದ ಕನ್ನಡದ ಪ್ರಸಿದ್ಧ ಕವಿ ವಿ ಸೀತಾರಾಮಯ್ಯನವರ ವಿಚಾರ ಲಹರಿ ಇದು. ಸಪ್ತ ಸ್ವರಗಳ ದೇವತೆಗಳು ಚೌಡಯ್ಯನವರಿಗೆ ಸಪ್ತತಂತಿಗಳ ಕಲ್ಪನೆಗೆ ಇಂಬು ಕೊಟ್ಟಿರಬೇಕು. ತನ್ನ 2ನೆಯ ಪ್ರಾಣವೆಂದೇ ಭಾವಿಸಿದ್ದ ಈ 7 ತಂತಿಗಳ ವಾದ್ಯದಲ್ಲಿ
ತಮ್ಮ ಇಷ್ಟ ದೇವತೆಯ ಇರವನ್ನು ಕಂಡುಕೊಂಡ ಅವರಿಗೆ ಅದರ ಮೇಲೆ ವಿಶೇಷವಾದ ಪ್ರೀತಿ. ಅದರ ಮೇಲೆ ಅವರು ಪ್ರತಿದಿನವೂ ಪ್ರಾಮಾಣಿಕವಾಗಿ ಶ್ರದ್ಧಾಪೂರ್ವಕವಾಗಿ ನುಡಿಸುತ್ತಿದ್ದರು. ಪಿಟೀಲ್ ಚೌಡಯ್ಯನವರ ಗುರುಗಳು ಬಿಡಾರಂ ಕೃಷ್ಣಪ್ಪನವರು. ಅವರ ಗುರುಗಳು ವೀಣೆ ಶೇಷಣ್ಣನವರು. ಸ್ವಯಂ ವೀಣೆ ಶೇಷಣ್ಣನವರೇ ಚೌಡಯ್ಯನವರ ಸಪ್ತತಂತಿಗಳಿಂದ ಮೂಡಿ ಬಂದ ನಾದ ಸೊಗಸಾಗಿದೆ ಎಂದು ಬೆನ್ನು ತಟ್ಟಿದರು. ದೀರ್ಘ ಸುಸ್ಥಿರ ಮೋಹಕ ದಾಖಲೆಯನ್ನು ಕರ್ನಾಟಕ ಸಂಗೀತದಲ್ಲಿ ಮೂಡಿಸಿದ ಕೆಲವು ಸಂಗೀತಗಾರರಲ್ಲಿ ತಿರುಮಕೂಡಲು ನರಸೀಪುರದ ಸಂಗೀತ ರತ್ನ ಚೌಡಯ್ಯನವರು ಪ್ರಮುಖರು. ಉತ್ಕೃಷ್ಟ ಮಟ್ಟದ ಈ ವಯಲಿನ್ ವಾದಕರ 5 ದಶಕಗಳ ಸಾರ್ಥಕ ಸಂಗೀತ ಸೇವೆ ಸ್ಮರಣೀಯವಾದುದು. ಸಾಮಾನ್ಯ ಜನತೆಯಿಂದ ಹಿಡಿದು ಸಂಗೀತದ ರಸಜ್ಞರನ್ನು ರಂಜಿಸಿದ ಕಲೋಪಾಸಕರವರು. ತಮ್ಮ ಸಮಕಾಲೀನ ಸಂಗೀತ ಕಲಾವಿದರಾದ ವಯಲಿನ್ ವಾದ್ಯದಲ್ಲಿ ವಿಕ್ರಮವನ್ನೇ ಸಾಧಿಸಿದ ದ್ವಾರಂ ವೆಂಕಟಸ್ವಾಮಿ ನಾಯ್ಡು, ಕುಂಭಕೋಣಂ ರಾಜಮಾಣಿಕ್ಯ ಪಿಳ್ಳೆಯಂತಹ ಪ್ರತಿಭಾವಂತ ಕಲಾವಿದರನ್ನು ವಿಸ್ಮಯಗೊಳಿಸಿದ ವೈಶಿಷ್ಟ್ಯ ಈ ಮೈಸೂರು ವಯಲಿನ್ ಗಾರುಡಿಗರದ್ದು. ಚೌಡಯ್ಯನವರು ಬಹುಮುಖ ಪ್ರತಿಮೆಯ ಕಲಾವಿದ. ಕಚೇರಿ ಕಲಾವಿದರಷ್ಟೇ ಅಲ್ಲದೆ ನಾವೀನ್ಯತೆಯ ಶಿಲ್ಪಿ, ಶಿಕ್ಷಕ, ಸಂಘಟನಾ ಚತುರ, ಗೀತ ರಚನಕಾರ ಹಾಗೂ ನಟ. ವಾಣಿ ಎಂಬ ಚಲನಚಿತ್ರದಲ್ಲಿ ಇವರ ಪಾತ್ರ ಇಡೀ ಚಿತ್ರವನ್ನೇ ನಾದಮಯವನ್ನಾಗಿಸಿ ಇವರಿಗೆ ಅದ್ಭುತ ಸಂಗೀತ ಕಲಾವಿದನೆಂದು ಕೀರ್ತಿಯನ್ನು ತಂದಿತು. ತನಿವಾದ್ಯದವರಾಗಿಯೂ ಪಕ್ಕವಾದ್ಯದವರಾಗಿಯೂ ಚೌಡಯ್ಯನವರು ಆಗಿನ ಹಿರಿಯ ಸಂಗೀತ ವಿದ್ವಾಂಸರಿಂದ ಮೆಚ್ಚುಗೆ ಗಳಿಸಿದ್ದರು. ಮೂಲ ಹಾಡುಗಾರನಾದ ಸೃಜನಶೀಲತೆಗೆ ನೆರವಾಗುವುದು ಪಕ್ಕವಾದ್ಯದವನ ಕರ್ತವ್ಯ ಎಂದು ತಿಳಿದು ಅವರು ತಮ್ಮ ಕಚೇರಿಗಳನ್ನು ನಿರ್ವಹಿಸುತ್ತಿದ್ದರು. 54ರಲ್ಲಿ ಮದ್ರಾಸಿನ ಮ್ಯೂಸಿಕ್ ಅಕಾಡೆಮಿ ವಾರ್ಷಿಕ ಉತ್ಸವದಲ್ಲಿ ಅಧ್ಯಕ್ಷ ಪೀಠದಿಂದ ಅವರು ಆಡಿದ ಕೆಲವು ಮಾತುಗಳು ವಿಶೇಷವಾಗಿ ಪಕ್ಕವಾದ್ಯದವರನ್ನು ಕುರಿತು ಆಡಿದ ಮಾತುಗಳೇ ಆಗಿದ್ದವು. ಮುಖ್ಯ ಕಲಾವಿದನನ್ನು ಮೀರಿ ಯಾವ ವಯಲಿನ್ ವಾದಕನೂ ನುಡಿಸಬಾರದು. ಅವನನ್ನೇ ಹಿಂಬಾಲಿಸುತ್ತಾ ಅವನು ಹೇಳಿರುವುದನ್ನು ಬಿಡದೆ, ಹೇಳದೇ ಇರುವುದನ್ನು ಅತಿಕ್ರಮಿಸಿ ನುಡಿಸದೆ ಎಚ್ಚರಿಕೆಯಿಂದ ಇರಬೇಕು. ವಯಲಿನ್ನವನ ಸ್ವರಗತಿಯ ವೇಗ ಹಾಡುವವನ ಸ್ವರ ವೇಗಕ್ಕೆ ಸಮನಾಗಿರಬೇಕು. ಆ ಒಂದು ಪರಿಣಿತಿಯನ್ನು ಸಾಧಿಸಲು ವಯಲಿನ್ ವಾದಕ ಸಂಪೂರ್ಣ ಸಂಗೀತ ಜ್ಞಾನವನ್ನು ಹೊಂದಿರಬೇಕು. ಬಾಯಿ ಹಾಡುಗಾರಿಕೆಯಲ್ಲೂ ಆತನಿಗೆ ತಕ್ಕ ಮಟ್ಟಿಗೆ ಪಾಠವಾಗಿರಬೇಕು. ಅಂತಹ ಪಿಟೀಲ್ ವಾದಕ ಮಾತ್ರ ವೈಜ್ಞಾನಿಕವಾಗಿ ವಾದ್ಯವನ್ನು ನುಡಿಸುತ್ತಾ ಪ್ರಧಾನ ಕಲಾವಿದನಿಗೆ ಉತ್ತಮ ನೆರವು ನೀಡಬಲ್ಲನಲ್ಲದೆ ತನಿಯಾಗಿಯೂ ಆದ ಯಶಸ್ವಿಯಾಗಿ ವಾದ್ಯವನ್ನು ನಿರ್ವಹಿಸಬಲ್ಲನಾಗುತ್ತಾನೆ. ಮೃದಂಗ ವಾದಕನಿಗೂ ಈ ಮಾತು ಅನ್ವಯಿಸುತ್ತದೆ. ಯಾವುದೇ ಪಕ್ಕವಾದ್ಯ ಕಲಾವಿದನಿಗೆ ಕಡೆಯ ಪಕ್ಷ ವರ್ಣದವರೆಗಾದರೂ ಬಾಯಿ ಹಾಡಿಕೆಯ ಪಾಠವಾಗಿ ಸಾಕಷ್ಟು ಅಭ್ಯಾಸ ಪ್ರಯೋಗಗಳಾಗಿರಬೇಕು. ಚೌಡಯ್ಯನವರದು ಹಲವು ದಶಕಗಳ ದಾರಿದೀಪ. ಇನ್ನು ಸ್ವಲ್ಪ ಹೇಳ್ತೀನಿ. ಚೌಡಯ್ಯನವರ ಶಿಷ್ಯರಾದ ವಯಲಿನ್ ಸೇತುರಾಮ್ ಅವರು ತಮ್ಮ ಗುರುವಿನ ಗುರುಭಕ್ತಿಯನ್ನು ಹೀಗೆ ಸ್ಮರಿಸಿದ್ದಾರೆ. ಪ್ರತಿದಿನ ಪೂಜೆಯಾದ ನಂತರ ಬಿಡಾರಂ ಕೃಷ್ಣಪ್ಪನವರ ಭಾವಚಿತ್ರದ ಮುಂದೆ ಕುಳಿತು ಕೆಲಕಾಲ ಪಿಟೀಲ್ ನುಡಿಸಿ ಗುರುವಿಗೆ ತಮ್ಮ ಭಕ್ತಿಯ ಕೈಕರ್ಯವನ್ನು ಸಲ್ಲಿಸಿ ನಂತರ ಊಟಕ್ಕೆ ಹೋಗುತ್ತಿದ್ದರು. ಅವರಿಗೆ ಗುರುವಿನ ಮಾತೆ ಸರ್ವಸ್ವ. ತಮ್ಮ ಗುರುಗಳು ಕಟ್ಟಿಸಿದ ರಾಮ ಮಂದಿರದಲ್ಲಿ ಪ್ರತಿ ವರ್ಷವೂ ತಮ್ಮ ಗುರುಗಳು ರಾಮನವಮಿ ಸಂದರ್ಭದಲ್ಲಿ ನುಡಿಸುತ್ತಿದ್ದಂತೆ ಪೂಜೆ ಹಾಗೂ ಕಚೇರಿಗಳನ್ನು ನಿಷ್ಠೆಯಿಂದ ನಡೆಸಿಕೊಂಡು ಬರುತ್ತಿದ್ದರು. ಚೌಡಯ್ಯನವರಿಗೆ ಅನೇಕ ಕೀರ್ತಿ ಗೌರವ ಪ್ರಶಸ್ತಿಗಳು ಸಂದಿದ್ದರು. ಅವರು ಎಂದೂ ತಮ್ಮ ವಿದ್ವತ್ತಿನ ಬಗೆಗೆ ಸರಳ ಸೌಜನ್ಯ ವ್ಯಕ್ತಿ ಎಂದು ಶಿಷ್ಯ ಸೇತುರಾಮ್ ಒಂದು ಪ್ರಸಂಗವನ್ನು ನೆನಪಿಸುತ್ತಾರೆ. ಮದ್ರಾಸ್ನಲ್ಲಿ ಮಹಾಜರಪುರಂ ವಿಶ್ವನಾಥ ಅಯ್ಯರ್ ಅವರ ಕಚೇರಿ ಸಾವೇರಿ ರಾಗದ ಅದ್ಭುತವಾದ ಆಲಾಪನೆಯನ್ನು ನುಡಿದು ಪಕ್ಕವಾದ್ಯದವರಿಗೆ ಸರದಿ ಇಟ್ಟರು.
ನನ್ನ ಗುರು ಚೌಡಯ್ಯನವರು ಪಿಟೀಲನ್ನು ಕೆಳಗಿಟ್ಟು, ನೀವು ಸಾವೇರಿಯನ್ನು ಇಷ್ಟೊಂದು ಮನಮೋಹಕವಾಗಿ ಹಾಡಿದ ಮೇಲೆ ಬೇರೆ ಯಾರೂ ರಾಗವನ್ನು ಸರಿಗಟ್ಟಲಾರರು ಅಂತ ಅದನ್ನು ಮೆಚ್ಚಿಕೊಂಡರು. ಇನ್ನು ಜಾಸ್ತಿ ಇದೆಯಾ ಮ್ಯಾಮ್? ಇದು ಮುಗಿಸ್ಬಿಡ್ತೀನಿ ಮೇಡಮ್. ಚೌಡಯ್ಯನವರ ಸಾಧನೆಗಳಲ್ಲಿ ಮತ್ತೊಂದು ಮುಖ್ಯ ಅಂಶ ಅಂದರೆ ಮದ್ರಾಸ್ ಹಾಗೂ ಮೈಸೂರು ಕಲಾವಿದರೊಂದಿಗೆ ಸೇತುಬಂಧ. ತಮಿಳುನಾಡಿನ ಆಗಿನ ಶ್ರೇಷ್ಠ ಕಲಾವಿದರಿಗೆಲ್ಲ ಚೌಡಯ್ಯನವರು ಪಕ್ಕವಾದ್ಯ ನೀಡಿದರು. ಚೌಡಯ್ಯನವರು ಹೇಗೆ ಸಂಪಾದಿಸಿದರೋ ಹಾಗೆಯೇ ನೀರಿನಂತೆ ಅದನ್ನು ದಾನ ಧರ್ಮಗಳಿಗೆ ವಿನಿಯೋಗಿಸಿದರು. ಆಗಿನ ಕಾಲಕ್ಕೆ ಅವರ ಕಚೇರಿಗಳಿಗೆ ದೊರೆಯುತ್ತಿದ್ದ ಸಂಭಾವನೆ ಅತಿ ಹೆಚ್ಚಿನದು. ಅವರ ಸ್ಮರಣಾರ್ಥ ಬೆಂಗಳೂರಿನಲ್ಲಿ ರೂಪುಗೊಂಡಿರುವ ಸ್ಮಾರಕ ಭವನ ಚೌಡಯ್ಯ ಹಾಲ್ ಸಾರ್ಥಕ ಸೌಧವಾಗಿದೆ. ಅವರ ಹೆಸರಿನಲ್ಲಿ ಸಂಗೀತ ಲೋಕದ ಮಹಾನ್ ಸಾಧಕರಿಗೆ ಪ್ರಶಸ್ತಿ ಸಲ್ಲುತ್ತಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ನೆಟ್ವರ್ಕ್ನು ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಯಶೋಧ ಮೇಡಮ್ಗೆ ಕೊಡಿ. ಕೊಟ್ಟಿದ್ದೇನೆ ಮೇಡಮ್. ವೇದಾವತಿ ಮ್ಯಾಮ್, ನಿಮ್ದು ನೆಟ್ವರ್ಕ್ ಏನೋ ಇಲ್ಲ ಇಲ್ಲ ಇಲ್ಲ, ಒಂದು ಕಾಲ್ ಬಂತು ಅದಕ್ಕೆ. ಓ ಸರಿ, ಇಲ್ಲ ಇಲ್ಲ, ನೆಟ್ವರ್ಕ್ ಏನೇನು ಇಶ್ಯೂ ಇಲ್ಲ, ಕಾಲ್ ಬಂತು ಹಾಗಾಗಿ ಸ್ಟಾಪ್ ಆಯ್ತು. ಅಲ್ಲ ಆಯ್ತು, ಹೇಳಿದ್ನಲ್ಲ ಇಷ್ಟಕ್ಕೆ. ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಓಕೆ, ಯಶೋಧ ಮ್ಯಾಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ನಮಸ್ತೆ. ಸಾಗರ ಹಾ ಮೇಡಮ್, ಸಾಗರ. ಓಕೆ, ಎಸ್ ಮೇಡಮ್, ನಾನೊಂದು ಸಾಂಗ್ ಹೇಳ್ತೇನೆ. ಆಯ್ತಾಯ್ತು. ಅದೆಷ್ಟೋ ಜನ್ಮ ಹುಟ್ಟಿ ಬಂದರು ನಿಮ್ಮ ಋಣವು ತೀರದು. ಅದೆಷ್ಟೋ ಜನ್ಮ ಹುಟ್ಟಿ ಬಂದರು ನಿಮ್ಮ ಋಣವು ತೀರದು. ನಿಮ್ಮ ಋಣವು ತೀರದೆಂದು, ನಿಮ್ಮ ಋಣವು ತೀರದೆಂದು ಶಿಷ್ಯರಾಗಿ ಬಂದೆವು. ಅದೆಷ್ಟೋ ಜನ್ಮ ಹುಟ್ಟಿ ಬಂದರು ನಿಮ್ಮ ಋಣವು ತೀರದು. ಹೆಣ್ಣು ಹೊನ್ನು ಮಣ್ಣು ಎಲ್ಲ ತೃಣವೆಂದು ತಿಳಿದು ನೀ ಅನಂತ ಕೋಟಿ ಶಿಷ್ಯರೆಲ್ಲ ನಿಮ್ಮ ಆಸ್ತಿ ಎಂದೆ ನೀ. ಹೆಣ್ಣು ಹೊನ್ನು ಮಣ್ಣು ಎಲ್ಲ ತೃಣವೆಂದು ತಿಳಿದು ನೀ ಅನಂತ ಕೋಟಿ ಶಿಷ್ಯರೆಲ್ಲ ನಿಮ್ಮ ಆಸ್ತಿ ಎಂದೆ ನೀ. ಅದೆಷ್ಟೋ ಜನ್ಮ ಹುಟ್ಟಿ ಬಂದರು ನಿಮ್ಮ ಋಣವು ತೀರದು. ನಮಸ್ತೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಓಕೆ, ಲಕ್ಷ್ಮೀಬಾಯಿ ಮೇಡಮ್ ಅವರು. ನಮಸ್ತೆ. ನಮಸ್ತೆ, ಹೇಳಿ. ನಾನೊಂದು ಶ್ರೀಚಕ್ರ ಪೂಜೆ ಮಾಡೋ ಹಾಡು ಹೇಳ್ತೇನೆ. ಶ್ರೀಚಕ್ರೇಶ್ವರಿ ಕರುಣಿಸು ಶಿರಸು ಮಮ ಶಂಕರಿ. ಶ್ರೀಚಕ್ರೇಶ್ವರಿ ಕರುಣಿಸು ಶಿರಸು ಮಮ ಶಂಕರಿ. ಚರಣದಡಿಯಾಳ್ ಬರದಿ ಬಂದು ನಾ ಎರಗಿ ಕರಮುಗಿವೆನು ಪರಮ ಸುಂದರಿ. ವೇದ ವೇದ್ಯಳೆ ಮೋದದಿ ಪೊರೆ ಸಾಧು ರೂಪಳೆ. ವೇದಾಂತದಳು
ಬೋಧಿಸಿರುವ ಮೋದ ಸಾಧಿಸಿಕೊಡು ಬೋಧ ರೂಪಳೆ. ಶ್ರೀ ಚಕ್ರೇಶ್ವರಿ ಕರುಣಿಸು ಶಿರಸು ಮಮ ಶಂಕರಿ. ಸಚ್ಚರಿತ್ರಳೆ ಅಚ್ಚಳಿಯದ ಉಚ್ಚರೂಪಳೆ. ಸ್ವಚ್ಛ ಮನದಲ್ಲುಚ್ಚರಿಸುವೆ ಮೆಚ್ಚಿ ಚಿಚ್ಚಕ್ತಿಯ ಇಚ್ಛಿತವ ಕೊಡೆ. ಶ್ರೀ ಚಕ್ರೇಶ್ವರಿ ಕರುಣಿಸು ಶಿರಸು ಮಮ ಶಂಕರಿ. ವರದೆ ಮುದದಲ್ಲಿ ಇರುತಿಹೆ ವರ ಸ್ವರ್ಣಪುರದಲ್ಲಿ. ತ್ವರಿತದಿಂದಲಿ ದುರಿತವೆಲ್ಲ ಹರಸಿ ತರಳರ ಪೊರೆ ಬರಿತ ಮನದಲ್ಲಿ. ಶ್ರೀ ಚಕ್ರೇಶ್ವರಿ ಕರುಣಿಸು ಶಿರಸು ಮಮ ಶಂಕರಿ. ದಾನವಾರಿಣಿ ಭಕ್ತರ ವರದೇನೋ ರೂಪಿಣಿ. ಆನೋ ತಾನೆಂಬ ಹೀನ ಮನವ ಹಾನಿಗಾಣಿಸಿವರ ಜ್ಞಾನ ನೀಡೆನಿ. ಶ್ರೀ ಚಕ್ರೇಶ್ವರಿ ಕರುಣಿಸು ಶಿರಸು ಮಮ ಶಂಕರಿ. ಚರಣದಡಿಯೋಳ್ ಬರದಿ ಬಂದು ನಾ ಎರಗಿ ಕರ ಮುಗಿವೆನು ಪರಮ ಸುಂದರಿ. ಶ್ರೀ ಚಕ್ರೇಶ್ವರಿ ಕರುಣಿಸು ಶಿರಸು ಮಮ ಶಂಕರಿ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸಣ್ಣಗೌಡ್ರು ತುಂಬಾ ಚೆನ್ನಾಗಿದೆ ಹಾಡ್ತಾ ಇರಿ ಅಂದಿದ್ದಾರೆ. ಬಹುಶಃ ಅವ್ರು ನಿದ್ರೆ ಮಾಡಕ್ ಹೊರಟಿದ್ದಾರೆ ಅನ್ಸುತ್ತೆ. ಏನ್ ಸಣ್ಣಗೌಡ್ರು ಸರ್ ಹಾಡಿ, ನೀವು ಸಹ ಹಾಡಿ, ನಿಮ್ಗೆ ಕೊಡ್ತಾರೆ. ಮೇಡಮ್ ಚೆನ್ನಾಗ್ ಆಡಿದ್ರು ಬೆಳಿಗ್ಗೆ, ಪುನಃ ಆಡ್ಸ್ರಿ ಅವ್ರ ಹತ್ರ, ತುಂಬಾ ಚೆನ್ನಾಗ್ ಆಡ್ತಾರೆ ಫಿಲಂ ಸಾಂಗ್ಸ್. ಹೌದೌದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಲಕ್ಷ್ಮೀಬಾಯಿ ಮ್ಯಾಮ್. ಕಮಲಾ ಮೇಡಮ್ಗೆ ಕೊಡಿ. ನಮಸ್ತೆ ನಮಸ್ತೆ ರೇವತಿ ಮೇಡಮ್. ನಾನೊಂದು ಹಾಡು ಹೇಳ್ತೀನಿ, ಚಲನಚಿತ್ರ ಗೀತೆ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ದಪದ ರಿಸರಿ ಗಾಪ ಪದ ಸರಿಸ. ಸವಿ ನುಡಿ ತಣ್ಣನೆ ಗಾಳಿಯಾಗೆ ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ. ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು ಅರಳಿದ ಹಾಗೆ. ಮಕ್ಕಳು ನುಡಿದರೆ ಸಕ್ಕರೆಯಂತೆ ಅಕ್ಕರೆ ನುಡಿಗಳು ಮುತ್ತುಗಳಂತೆ. ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳ ಅಂದ. ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ. ರನ್ನನ್ನು ರಚಿಸಿದ ಹೊನ್ನಿನ ನುಡಿಯೋ ಪಂಪನು ಆಡಿದ ಚಿನ್ನದ ನುಡಿಯೋ. ಕನ್ನಡ ತಾಯಿಯು ನೀಡಿದ ವರವೋ ಸುಮಧುರ ಸುಂದರ ನುಡಿಯೋ.
ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿನುಡಿಯೋ ಸುದೆಯೋ ಕನ್ನಡ ಸವಿನುಡಿಯೋ. ಥ್ಯಾಂಕ್ ಯು ಮೇಡಮ್, ಅವಕಾಶ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮಲ್ಲಪ್ಪ ಸರ್. ನಮಸ್ಕಾರ ಮೇಡಮ್. ನಮಸ್ತೆ. ನಮಸ್ತೆ. ಎಲ್ಲ ಆತ್ಮಬಂಧುಗಳು ಶರಣಾರ್ಥಿಗಳು, ಒಂದು ವಚನ ಹೇಳ್ಬೇಕಂತ ಮನಸ್ಸು ಬಂತು. ಹೇಳಿ ಹೇಳಿ ಸರ್. ಅದಕ್ಕೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ. ಹೇಳಿ ಸರ್. ಕೊಲ್ಲೆನಯ್ಯ ಪ್ರಾಣಿಗಳ ಮೆಲ್ಲನಯ್ಯ ಬಾಯಿಚ್ಚಿಗೆ ಒಲ್ಲೆನಯ್ಯ ಪರಸತಿಯರ ಸಂಗವ ಬಲ್ಲನಯ್ಯ ಮುಂದೆ ತೊಡಕು ಉಂಟು ಎಂಬುದು ಬಳ್ಳದ ಬಾಯಂತೆ ಒಂದೇ ಮನ ಮಾಡಿ ನಿಲ್ಲೆಂದು ನಿಲ್ಲಿಸಯ್ಯ ಕೂಡಲ ಸಂಗಮ ದೇವ. ಶರಣಾರ್ಥಿಗಳು ಮೇಡಮ್. ಥ್ಯಾಂಕ್ ಯು ಸರ್. ನೀವೆಲ್ಲ ಮುಂದೆ ಬರಬೇಕು, ಯಾರು ಬರೋದೇ ಇಲ್ಲ. ಏನು ಗೊತ್ತಿದ್ರು ರಾಗ ಸರಿ ಉಂಟೋ ಇಲ್ವೋ ಎಲ್ಲ ಮುಂದೆ ಬಂದು ಹೇಳ್ತಾರೆ. ನೀವುಗಳೆಲ್ಲ ಮುಂದೆ ಬರ್ಬೇಕು. ನೀವೆಲ್ಲ ಚೆನ್ನಾಗಿ ಮಾಡ್ತಾ ಇದ್ರಿ ಪ್ರೋಗ್ರಾಮ್ಸ್, ಅದಕ್ಕೆ ನಾವು ಬರೀ ಕೇಳುಗರಾಗಿದ್ದೀವಿ ಸದ್ಯಕ್ಕೆ. ಇಲ್ಲ ಸರ್, ಇನ್ವಾಲ್ವ್ ಆಗ್ಬೇಕು, ಹೇಳ್ಬೇಕು. ವಚನ ಆಗ್ಲಿ, ಹಾಡಾಗ್ಲಿ, ಎಂತ ಒಗಟಾಗ್ಲಿ, ಜೋಕ್ ಆಗ್ಲಿ ಎಲ್ಲ ಮುಂದೆ ಬಂದು ಹೇಳಿ ಸರ್. ಥ್ಯಾಂಕ್ ಯು. ನಾವು ಯಾವಾಗ ನೀವು ಕೇಳೋದು, ನಿಮ್ಮಿಂದ ನಾವು ಕೇಳಬೇಕು. ಥ್ಯಾಂಕ್ ಯು. ಇಲ್ಲ ಚೆನ್ನಾಗಿ ಬರ್ತಾ ಇದಾವೆ, ಎಲ್ಲ ಪ್ರೋಗ್ರಾಮ್ಸ್ ಚೆನ್ನಾಗಿ ಬರ್ತಾ ಇದಾವೆ. ಥ್ಯಾಂಕ್ ಯು ಸರ್. ಸಣ್ಣಗೌಡ್ರು ಸರ್ಗೆ ಕೊಡಿ. ಅನುರಾಧ ಮ್ಯಾಮ್. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ಕಾರಗಳು. ಕಾಗೆ ಧ್ವನಿಯಲ್ಲಿ ಒಂದು ಹಾಡು ಹೇಳುವೆ, ದಯವಿಟ್ಟು ಕಲ್ಲು ಹೊಡೆಯಬೇಡಿ ನನ್ನ ಆತ್ಮ ಬಂಧುಗಳೇ. ಆರತಿಯೇ ದರೆಗಿಳಿದಂತೆ ಆ ಮದನ ನಗುತ್ತಿರುವಂತೆ, ಕಲ್ಲು ಮುಳ್ಳೆಲ್ಲ ಬಳ್ಳಿ ಮೊಗ್ಗೆಲ್ಲ ಹೂಬಾಡವಾಯಿತೋ ಎನಿಸುತ್ತೀರೇ. ಮಾಮರ ತೂಗುತ್ತ ಚಾಮರ ಬೀಸುತ್ತ ಪರಿಮಳ ಎಲ್ಲೆಡೆ ಸೂಸುತ್ತಿದೆ. ಗಗನದ ಅಂಚಲಿ ಹಂಪನು ಚೆಲ್ಲುತ್ತ ಸಂಧ್ಯೆಯು ನಾಟ್ಯವ ಆಡುತ್ತೀರೇ. ಪ್ರಣಯದ ಕಾಲ ಬಂತು ನೋಡಿ ಎಂದು ಹಾಡಿ ಪ್ರೇಮಿಗಳು ನಲಿಯುತ್ತೀರೇ. ಆಹಾ ಲ ಅಂತ ಸರಿಯಾದ ಹಾಡು ಹೇಳಕ್ ಬರಲ್ರಿ, ಕ್ಷಮೆ ಇರಲಿ. ಯಾವುದು ಕೋಗಿಲೆ ಯಾವುದು ಹುಡುಕಬೇಕೀಗ ನಾವು. ಕೋಗಿಲೆ ತರ ಹಾಡಿದ್ರು, ಆದ್ರೂ ನೋಡಿ ಅವರು ಹಾಗೆ ಯಾವುದು ಕೋಗಿಲೆ ಯಾವುದು ಆಡ್ತಾರೆ. ಕಲ್ಲನ್ನ ವಾಪಸ್ ಇಟ್ಬಿಟ್ಟೆ ಸರ್ ನಾನು. ನೆಟ್ವರ್ಕ್ ಇಶ್ಯೂ ಆಗಿದೆ. ಹಾಡು ಹೇಳುವಾಗ ಏನು ಪ್ರಾಬ್ಲಮ್ ಆಗ್ಲಿಲ್ಲ, ಈಗ ಮಾತಾಡುವಾಗ ನೆಟ್ವರ್ಕ್ ಪ್ರಾಬ್ಲಮ್. ಏನು ಕೇಳ್ತಾ ಇಲ್ಲ ಸರ್? ನೆಟ್ವರ್ಕ್ ಇಶ್ಯೂ ಆಗಿದೆ. ಓಕೆ ಸಣ್ಣಗೌಡ್ರು ಸರ್, ನಾವು ಹೇಳೋದು ಕೇಳ್ತಾ ಇದೆಯಾ? ಅವರು ಮಾತಾಡ್ತಾ ಇದ್ದಾರೆ ಸರ್. ನೆಟ್ವರ್ಕ್ ಇಶ್ಯೂ. ನಿಮ್ ಹಾಡು ಬಹಳ ಚೆನ್ನಾಗಿ ಕೇಳ್ತು, ಬಟ್ ನೀವು ಮಾತಾಡೋದೆಲ್ಲ ಏನು ಅರ್ಥ ಆಗ್ತಾ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. ನೀವು ಬರೇ ಮೆಸೇಜ್ ಮಾಡ್ತಾ ಕೂತಿರ್ತೀರ, ಹಿಂಗ್ ಹೊರಗ್ ಬರ್ಬೇಕು. ವಿಲಾಸ್ ಭಾಸ್ಕರ್ ಸರ್, ನೀವೊಂದು ಹಾಡು ಹೇಳಿ ಈಗ. ನೋಡಿ, ವಿಲಾಸ್ ಭಾಸ್ಕರ್ ಸರ್ ಹಾಡು ಕೇಳಿ ಖುಷಿ ಆಯ್ತು, ಧನ್ಯವಾದಗಳು. ನೀವೊಂದು ಹೇಳಿ ಸರ್, ನಾವು ಧನ್ಯವಾದ ಹೇಳ್ತೇವೆ ಇವಾಗ. ಇಲ್ಲ, ಓಕೆ ಮಾಸ್ಟರ್ಸ್ ಕೊಟ್ಟಿದ್ದೀನಿ ವಿಲಾಸ್ ಭಾಸ್ಕರ್ ಸರ್ಗೆ. ಹೌದಾ ಸರ್? ಇಲ್ಲ ಏನಾದ್ರು ಒಂದು ಹೇಳಿ ಸರ್. ಎಲ್ಲಿದ್ದಾರೆ?
ಇಲ್ಲ ಹಾಸ್ಟೆಲ್ ಇದಾರೆ ವಿಲಾಸ್ ಭಾಸ್ಕರ್ ಸರ್. ವಿವೋ ಸರ್ ಮೇಡಮ್ ಗೊತ್ತಾಗ್ತಾ ಇಲ್ಲ, ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ, ಕೊಡಿ ಅವರಿಗೆ. ಓಕೆ ಇಲ್ಲ ಸರ್, ಕಾಣ್ತಾ ಇಲ್ಲ. ಇದಾರೆ. ಓಕೆ. ವಿವೋ ಅವರು ಮಾಡಿ ತಮ್ಮ ಹೆಸರನ್ನ ಹಾಕಿ. ಹೆಸರು ಹಾಕ್ಬೇಕಪ್ಪು, ನನಗೆ ಹೆಸರು ಹಾಕಕ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ನನ್ನ ಹೆಸರು ಅನುಪಮಾ ಅಂತ ಹೇಳಿ ಧಾರವಾಡದಿಂದ. ಗೊತ್ತಾಯ್ತು, ನೀವು ಲಾಸ್ಟ್ ಟೈಮ್ ಬಹಳ ಅಲ್ಲಿ ನಿಮ್ಮ ಹೆಸರು ಕೇಳ್ತದಲ್ಲ, ಅಲ್ಲಿ ನಿಮ್ಗೆ ಬರ್ತದಲ್ಲ ಲಿಂಕಿಗೆ ನೀವು ಒತ್ತುವ ಮೊದ್ಲು ಕಾಲಮ್ ಬರ್ತದಲ್ಲ 2, ಅಲ್ಲಿ ನಿಮ್ಮ ಹೆಸರು ಹಾಕಿ. ಇವಾಗಲ್ಲ, ಆಮೇಲೆ ನಾಳೆಗೆ ನಾಡಿದ್ದಕ್ಕೆ ರೆಡಿ ಮಾಡ್ಕೊಳ್ಳಿ. ನಾಳೆ ಅಭ್ಯಾಸ ಮಾಡಿ ಸೋಮವಾರದಿಂದ ಹೆಸರು ಹಾಕಿ. ಓಕೆ ಮ್ಯಾಮ್, ಹೇಳಿ. ಏನಿಲ್ಲ ಮೇಡಮ್, ನನಗ ಯೋಗ ಮುದ್ರೆ ಯಾವ ತರ ಬೆಳಗ್ಗೆ ಇದಕ್ ಕುತ್ಕೊಂತೀವಲ್ ಮೇಡಮ್, ಜ್ಞಾನಕ್ ಕುತ್ಕೋಬೇಕಾದ್ರೆ ಯಾವ ತರ ಹ್ಯಾಂಡ್ ಹಾಕ್ಬೇಕು, ಯಾವ ಹೆಬ್ಬೆಟ್ ಮೇಲ್ ಬರ್ಬೇಕು ಅಂತ ಕೇಳೋದು. ಓಕೆ ಓಕೆ ಓಕೆ, ಅದನ್ನ ಕೇಳ್ಬೇಕಾಗಿತ್ತು ಮೇಡಮ್ ನಾನು. ಆಯ್ತು, ಅದಕ್ಕೆ ತೋರಿಸ್ತೇನೆ ನೋಡಿ. ಅದಕ್ಕೆ ಉಷಾಸ್ ಮುದ್ರೆ ಅಂತ ಹೇಳ್ತಾರೆ. ಏನಿಲ್ಲ, ಎಲ್ಲ ಕೈ ಬೆರಗಳನ್ನ ಹಿಂಗೆ ಜೋಡಿಸ್ಕೊಳ್ಳೋದು. ಮಹಿಳೆಯರು ಈ ಹೆಬ್ಬೆಟ್ಟಿದೆಯಲ್ಲ, ಬಲ ಹೆಬ್ಬೆಟ್ಟನ್ನ ಹಿಂಗೆ ಇಟ್ಟು ಎಡ ಹೆಬ್ಬೆಟ್ಟನ್ನ ಬಲ ಹೆಬ್ಬೆಟ್ಟಿನ ಮೇಲೆ ಇಟ್ಟು ಲಾಕ್ ಮಾಡ್ಕೊಳ್ಳೋದು ಅಷ್ಟೇ. ಎಡಗೈ ಹೆಬ್ಬೆಟ್ಟು ಮೇಲೆ ಬರ್ಬೇಕು. ಅಷ್ಟೇ. ಪುರುಷರಿಗೆ ಬಲಗೈ ಹೆಬ್ಬೆಟ್ಟು ಮೇಲೆ ಬರ್ಬೇಕು ಅಷ್ಟೇ, ಬೇರೆ ಏನಿಲ್ಲ. ಬೆಳಿಗ್ಗೆ ಮಾತ್ರ ಅಲ್ಲ, ಈಗ್ಲೂ ಅಷ್ಟೇ ಹಾಗೆ ಕೂತ್ಕೊಳ್ಳಿ. ಧ್ಯಾನ ಮಾಡಿದಾಗ ಆನಾಪಾನ ಸತಿ ಧ್ಯಾನದಲ್ಲಿ ಈ ಮುದ್ರೆಯಲ್ಲಿ ಕೂತ್ಕೊಂಡು ಧ್ಯಾನವನ್ನ ಮಾಡತಕ್ಕಂಥದ್ದು. ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಮೇಡಮ್ ನೀವು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ಧನ್ಯವಾದ. ಯಾವ ಊರ್ ಮೇಡಮ್? ಹೆಂಗನ್ಸ್ತದೆ ನಿಮ್ಗೆ? ಬಾಳ ಚಂದ ಮಾತಾಡ್ತೀರಿ ಮೇಡಮ್ ನೀವು. ಕೇರಳದಿಂದ ಹಿಡ್ಕೊಂಡವ್ರಿ, ಅವ್ರನ್ನ ಕೇರಳದಿಂದ ಹಿಡ್ಕೊಂಡ್ ಬಂದೇವಿ. ಸಣ್ಣೇಗೌಡ್ ಸರ್, ನಮಸ್ಕಾರ ಸರ್. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಸರ್. ನಿಮ್ ನಂಬರ್ ಕೊಡ್ ಸರ್ ನನಗೊಂದ್ಸರಿ. ಕೊಡುವ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ನಮಸ್ತೆ. ರೇವತಿ ಮೇಡಮ್, ಒಂದು ನನ್ ಮಾತು ಸ್ಪಷ್ಟವಾಗಿ ಕೇಳ್ತಾ ಇದ್ರೆ 2 ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವಾಗ ತಾನೇ ನನ್ಗಂತೂ ಮೊದ್ಲು ಹೇಳಿದ್ರು ಸಿರ್ಸಿ ಅವರು, ಸಾಗರದವರು 1-2-3 ಮಾಸ್ಟರ್ಸ್. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಮಾಸ್ಟರ್ಸ್ ಸಿರ್ಸಿ, ಉತ್ತರ ಕನ್ನಡ ಮತ್ತು ಆ ಭಾಗದಲ್ಲಿ ಸರೌಂಡಿಂಗು ಯಾವುದೇ ತರದ ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ಒಂದು ಕಾರ್ಯಾಗಾರಗಳು ನಡೆದಿಲ್ಲ. ಅದಕ್ಕೆ ಸಾಧ್ಯ ಆದ್ರೆ ತಾವೇನಾದ್ರೂ ಸಿರ್ಸಿ ಮತ್ತು ಸಿರ್ಸಿ ಸಾಗರದ ಭಾಗದವರು ಒಂದು 5-6 ಮಾಸ್ಟರ್ ನೀವು ಪ್ರಯತ್ನ ಪಟ್ರೆ, ಯಾಕಂದ್ರೆ ಅಲ್ಲಿ ಜ್ಞಾನಕ್ಕೆ ಆಸಕ್ತಿ ಇರ್ತಕ್ಕಂಥ ಸುಮಾರು ಜನ ಇದ್ದಾರೆ. ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಾವು ಸಾಗರದಲ್ಲಿ ಆಗ್ಲಿ ಸಿರ್ಸಿಯಲ್ಲಿ ಆಗ್ಲಿ ಒಂದು ಕಾರ್ಯಾಗಾರ ಮಾಡಿದ್ದೆ, ಅದಲ್ಲಿ ನಮ್ಮ ಮಹಾವತಾರ್ ಫೌಂಡೇಶನ್ ಇಂದ ತಿಳಿಸ್ತಕ್ಕಂಥ ಎಲ್ಲಾ ಚಿಕಿತ್ಸೆಗಳ ಬಗ್ಗೆ ಅವೇರ್ನೆಸ್ ಮೂಡಿಸಬಹುದು ಅಟ್ಲೀಸ್ಟ್ ನಾವು. ತದನಂತರದಲ್ಲಿ ಸೌಮ್ಯ ಅವರ ಇದ್ರಲ್ಲೂ ಮಾಡಿಸಬಹುದು, ಗೋಕರ್ಣದಲ್ಲೂ ಮಾಡಬಹುದು. ಅಲ್ಲಿ ಅಕಾಮಡೇಶನ್ ಎಲ್ಲವೂ ಸಹ ಇದ್ದಾರೆ. ಅವರು ಲಕ್ಷ್ಮೀಬಾಯಿ ಮೇಡಮ್ ಅವರು ಇದ್ದಾರೆ, ಸುತೇಜ ಭಟ್ ಅವರು ಇದ್ದಾರೆ, ಆಮೇಲೆ ಇನ್ಯಾರಿದ್ದಾರೆ ಸಿರ್ಸಿ ಅವರು. ಇವಾಗ ಸಾಗರದವ್ರು 1-2 ಹಾಡು ಹೇಳಿದ್ರಲ್ಲ ಮೇಡಮ್, ಅವರು ಹೌದು. ಸಾಗರದವರು ಯಶೋಧ ಮೇಡಮ್ ಅವರು ಇದ್ದಾರೆ. ಆಮೇಲೆ ಸಾಗರದಲ್ಲಿ ಇನ್ನೂ ಇದ್ದಾರೆ, ಸಾಗರದಲ್ಲಿ ಸುಧಾ ಹೆಗಡೆ ಅವರು ಇದ್ದಾರೆ. ಅವ್ರೆಲ್ಲರದು ಒಂದು ಫೋನ್ ನಂಬರ್ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳ್ಬೇಕ್ರಿ ನಾವು, ಒಬ್ಬರ ಕಡೆಗೆ ಅದನ್ನ ಸಾಗರ ಮತ್ತು ಸಿರ್ಸಿ ಸರೌಂಡಿಂಗು ಮಾಡಿಬಿಟ್ಟು ಒಂದು ಮೀಟಿಂಗ್ ಮಾಡ್ಬಿಟ್ಟು ಅವ್ರಿಗೆ ಪ್ಲಾನ್ ಕೊಡನ್ರಿ. ಅಟ್ಲೀಸ್ಟ್ ಅದನ್ನೊಂದು ನಾವು ಥಾಟ್ಸ್ ಹಾಕಿದ್ರೆ ಬಾಬಾಜಿ ನಮ್ಗೆ ಪತ್ರಿಜಿ ಗುರುಗಳು ದಾರಿ ತೋರಿಸ್ತಾರೆ. ಅದನ್ನ ಮಾಡಿದ್ರೆ ಮಹಾವತಾರ್ ಫೌಂಡೇಶನ್ ಎಲ್ಲ ಜ್ಞಾನವನ್ನ ಅಲ್ಲಿಗೆ ಬಿತ್ತಬಹುದಲ್ಲ ಅನ್ನೋದು ನನ್ನ ಒಂದು ಥಾಟ್ಸ್ ಬಂತು. ಇಲ್ಲ, ಸರ್ ಹೇಳಿದ್ದಾರೆ ಆ ಕಡೆ ಒಂದು ಪ್ರೋಗ್ರಾಮ್ ಮಾಡಿದ್ರೆ ಚೆನ್ನಾಗಿತ್ತು, ಡಾಕ್ಟರ್ ಸೌಮ್ಯ ಅವರ ಜಾಗದಲ್ಲಿ ಒಂದ್ಸಲ ಪ್ರಯತ್ನ ಮಾಡೋಣ ಅಂತಾನು ಹೇಳಿದ್ದಾರೆ. ಇಲ್ಲ ಅಂದ್ರೂ ಬಹಳ ಅದ್ಭುತವಾದದ್ದು ಉತ್ತರ ಕನ್ನಡ ಎಲ್ಲ, ಅದು ಎಂಥದ್ದು ಯಲ್ಲಾಪುರ ಸೇರಿಸಿ ಕಾರವಾರ, ಹೊನ್ನಾವರ ಎಲ್ಲ ಕೋಸ್ಟಲ್ ಇದೆ. ಜೊತೆಗೆ ಆಯುರ್ವೇದಿಕ್ ಪ್ರತಿಯೊಬ್ಬರ ಮನೆ ಅಂಗಳದಲ್ಲಿರೋದು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಹಿತ್ತಲಿರೋ ಎಲ್ಲ ಗಿಡಗಳು ಔಷಧ. ಹಾಗೆ. ಓಕೆ ಮೇಡಮ್, ಅವರು ಪುನಃ ಹ್ಯಾಂಡ್ ರೈಸ್ ಮಾಡಿದೀರಾ? ಇಲ್ಲ, ಇವ್ರು ಹಾಕಿದ್ದಾರೆ. ಪಾರ್ವತಿ ಮೇಡಮ್ ಏನೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಏನ್ ಅನುರಾಧ ಅಂತ ಇದಾರಲ್ಲ ಅವರು ಬೆಳಗ್ಗೆ ಅಲ್ಲ, ಇವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ನೋಡಿ, ಪಾರ್ವತಿ ಮೇಡಮ್ ಅವರಿಗೆ ಕೊಡಿ, ಪಾರ್ವತಿ ಮೇಡಮ್ಗೆ ಕೊಡಿ. ಅನುರಾಧ ಮೇಡಮ್ ಅವರು ಬೆಳಗ್ಗೆ ಹಾಡಿದ್ರು.
ಅಲ್ಲ, ಪಾರ್ವತಿ ಮೇಡಮ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಅವರಿಗೆ. ಹಾ, ಹೇಳಿ ಮ್ಯಾಮ್. ಪಾರ್ವತಿ ಮ್ಯಾಮ್, ಬೇಗ ಬೇಗ ಈಗ ನಮಸ್ತೆ ಮೇಡಮ್. ಹೇಳಿ. ಈಗ ಸಣ್ಣ ಗೌಡ್ರು ಹೇಳಿದಲ್ಲ, ಅದಾಗೆ ನಮ್ ಸಿರ್ಸಿ ಭಾಗದಲ್ಲಿ ಒಂದು ಮಾಡ್ಬೇಕು, ಅದ್ರಲ್ಲಿ ಏಕೈಕದಲ್ಲಿ ನಮ್ಮಲ್ಲಿ ತುಂಬಾ ಇದ್ರಲ್ಲಿ ಉಂಟು, ಅದಕ್ಕೋಸ್ಕರ ನಾನು ಮಾಡಿದೆ ಮೇಡಮ್. ನಿಮ್ದೊಂದು ನಂಬರ್ ಹಾಕಿ ಮ್ಯಾಮ್. ನಂಬರಾ? ನೀವು ಚಾಟ್ ಬಾಕ್ಸ್ ಅಲ್ಲಿ ಹಾಕಕ್ ಬರ್ತಾ, ಇಲ್ಲಾಂದ್ರೆ ಬಾಯಲ್ಲಿ ಹೇಳಿ. 9482 9482 ಹಾ 20 9585 9585. ಪಾರ್ವತಿ ಸಿರ್ಸಿಯಾ? ಹೌದು ಮೇಡಮ್. ಓಕೆ ಓಕೆ. ನೀವೆಲ್ಲ ಒಂದಾಗಿ, ಸುತೇಜ ಭಟ್ ಮ್ಯಾಮ್, ಲಕ್ಷ್ಮೀಬಾಯಿ ಮ್ಯಾಮ್, ಪಾರ್ವತಿ ಮ್ಯಾಮ್, ಇನ್ನು ಸೊ ನೀವು ಯಾರ್ಯಾರು ಸಿರ್ಸಿ ಕಡೆ ಇದ್ದೀರಾ, ನೀವೆಲ್ಲರೂ ಒಂದು ಜಾಯಿನ್ ಆಗಿ ಒಂದು ಕಾರ್ಯಕ್ರಮವನ್ನು ಮಾಡಬಹುದು. ಓಕೆ, ಸರ್ ಸಹ ಹೇಳ್ತಾ ಇದ್ರು. ಓಕೆ, ಓಂ ಬೆಳಗಾವಿ ಸರ್. ಎಸ್, ಹೇಳಿ. ಥ್ಯಾಂಕ್ ಯು. ಓಂ ಸರ್. ಸರ್ ಮಾತಾಡಿ. ಹಾ, ನಮಸ್ತೆ ಆಲ್ ಮಾಸ್ಟರ್. ಚೆನ್ನಾಗಿ ಮೂಡಿ ಬರ್ತಾ ಇದೆ ಕಾರ್ಯಕ್ರಮ. ನಮ್ಮ ಗೌಡ್ರು ಸಣ್ಣ ಗೌಡ್ರಲ್ಲ, ದೊಡ್ಡ ಗೌಡ್ರಿ ಅವರು. ಎಸ್, ಅವರು ಆಲ್ವೇಸ್ ದೊಡ್ಡ. ಒಳ್ಳೆ ಕುಟುಂಬ ನಮ್ದು. ಎಸ್, ನೀವೊಂದು ಹಾಡು ಹೇಳಿ ಸರ್. ಎಂದೆಂದು ನಿಮ್ಮನ್ನು ಮರೆತು ಬದುಕಿರಲಾರೆ. ವೆರಿ ನೈಸ್. ಎಂದೆಂದು ನಿಮ್ಮನು ಆಗಲಿ ನಾನಿರಲಾರೆ. ಹಾಗೆ ಸಣ್ಣಗೌಡ್ರು ಪಾವಾಗ ಏನೋ ಇಶ್ಯೂ ಆಯ್ತಾ ಅನ್ಸುತ್ತೆ, ಕೇಳಲಿಲ್ವಾ ಏನೋ ಅವರಿಗೆ? ಇಲ್ಲ, ಅವ್ರಿಗೆ ಒಂದು ಮೊಬೈಲ್ ಕೊಡ್ಸೋರದೇವ್ರಿ ನಾವ. ಓಕೆ, ಒಂದ್ ಮೊಬೈಲ್ ನಾವು ಮತ್ತು ನಮ್ಮ ಅಶ್ವಿನಿ ಗೊತ್ತಾಯ್ತು, ನೋಡಿದೆ ನಾನು ಸಂಕಲ್ಪದಲ್ಲಿ. ಹನಿ ಹನಿ ಕುಡಿದ್ರೆ ಹಳ್ಳ. ಓಕೆ ಸರ್. ಈ ತರ ಕೂಡಿಸಿ ಅವರು ಏನ್ರಿ ಒಳ್ಳೆ ಟ್ಯಾಲೆಂಟ್ ಇದೆ, ಎಲ್ಲ ಇದೆ. ನಾನು ಏನ್ ಅನ್ಕೊಂಡೆ ಅಂದ್ರೆ, ಎಲ್ರು ಸೇರಿ ಅವರಿಗೆ ಇದು ಲ್ಯಾಪ್ಟಾಪೇ ಕೊಡ್ಸ್ಬಹುದಿತ್ತಲ್ಲ, ಮೊಬೈಲ್ ಯಾಕೆ? ಅವ್ರು ಹೋಸ್ಟ್ ಮಾಡ್ತಾ ಇದ್ರು. ಕೊಡ್ಸೋಣ, ಏನ್ ತೊಂದ್ರೆ ಇಲ್ಲ. ಎಸ್, ಅಲ್ಲಿ ದೇವ್ರಿಗೆ ಹೋಗಿ, ತಿರುಪತಿ ತಿಮ್ಮಪ್ಪಗೆ ಹೋಗಿ ಅಲ್ಲಿ ಇಲ್ಲಿ ದೇವ್ರಿಗೆ ಹಾಕಿ ಹುಂಡಿ ಏನ್ರಿ ಬಂಗಾರಕ್ಕಿಂತಾನು ಇಲ್ಲೇ ಕುಂತಲ್ಲಿ ನಮ್ಗೆ ಎಲ್ಲಾ ಮಹಾವತಾರ ಫೌಂಡೇಶನ್ ಮತ್ತು ರಂಗನಾಥ ಗುರುಜಿಗಳು ಎಲ್ಲಾ ಕೊಟ್ಟಿದ್ದಾರೆ. ಯಾಕೆ ಕೊಡ್ಬಾರ್ದು? ನಾವು ಕೊಡೋಣ, ಏನ್ ತೊಂದ್ರೆ ಇಲ್ಲ. ಎಸ್, ಅದೇ ಹೇಳಿದ್ದು ಸರ್. ಅವ್ರದ್ದು ಒಳ್ಳೆ ಟ್ಯಾಲೆಂಟ್ ಇದೆ, ಎಲ್ಲ ಇದೆ. ಲ್ಯಾಪ್ಟಾಪ್ ಇದ್ರೆ ಇನ್ನು ಚೆನ್ನಾಗಿ ಅವ್ರು ಹೋಸ್ಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಪಾಪ. ಎಲ್ಲಾ ಟೈಮ್ನ ಪ್ರೋಗ್ರಾಮ್ ನಲ್ಲಿ ಗದ್ದೆಯಿಂದನೂ, ತೋಟದಿಂದನೂ, ಮನೆಯಿಂದನೂ ಅವ್ರು ಜಾಯಿನ್ ಆಗ್ತಾರೆ. ನಂದು ಕಾಂಟ್ರಿಬ್ಯೂಷನ್ ಇದ್ದಾರೆ ಅದರಲ್ಲಿ. ಎಸ್, ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.